ನಮಸ್ಕಾರ. ಬ್ರಹ್ಮಾಂಡ ರಾಶಿಫಲ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನ್ ಸಿಂಧೂರ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಯುಗಾದಿ ಅಂತಂದ್ರೆ ಹೊಸತನ, ಹೊಸ ವರ್ಷ ಅಂತ ನಾವೆಲ್ಲರೂ ಕೂಡ ಹಬ್ಬವನ್ನ ಬಹಳ ಸಂಭ್ರಮದಿಂದ, ವಿಜೃಂಭಣೆಯಿಂದ ಎಣ್ಣೆ ಸ್ನಾನ ಮಾಡಿ, ಮನೆಯಲ್ಲಿ ಹೋಳಿಗೆ ಒಬ್ಬಟ್ಟನ್ನ ಮಾಡಿ ಎಲ್ಲರೂ ಕೂಡ ಹಬ್ಬವನ್ನ ಆಚರಿಸ್ತೀವಿ. ಬೇವು ಬೆಲ್ಲ ಎರಡೂ ಕೂಡ ನಮ್ಮ ಜೀವನದಲ್ಲಿ ಇರಲಿ, ಬೇವು ಸ್ವಲ್ಪ ಕಡಿಮೆ ಇದ್ದು ಬೆಲ್ಲದ ಸಿಹಿ ನಮ್ಮ ಬದುಕಿನಲ್ಲಿ ಜಾಸ್ತಿ ಇರಲಿ ಅಂತ ನಾವು ಯುಗಾದಿ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಆದರೆ ಈ ಯುಗಾದಿ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡಬೇಕು, ನಮ್ಮ ಸಂಪ್ರದಾಯಗಳು ಏನ್ ಹೇಳುತ್ತೆ, ವೈಜ್ಞಾನಿಕವಾಗಿ ಯುಗಾದಿ ಹಬ್ಬದ ಆಚರಣೆ ಯಾವ ರೀತಿ ಅರ್ಥವನ್ನ ಕೊಡುತ್ತೆ, ಇದರ ಹಿಂದೆ ಸಾಕಷ್ಟು ಮಹತ್ವ ಕೂಡ ಇದೆ. ಹೊಸತನ್ನ ತರುವಂತಹ ಯುಗಾದಿ, ಈ ವರ್ಷದ ಯುಗಾದಿ ಏನನ್ನ ತಂದು ಕೊಡುತ್ತೆ ನಮ್ಮ ಬದುಕಿನಲ್ಲಿ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೆ ಧರ್ಮದರ್ಶಿಗಳು ಆಗಿರುವಂತಹ ಬ್ರಹ್ಮಾಂಡ ಗುರುಗಳಿದ್ದಾರೆ. ಬನ್ನಿ ಹಾಗಾದ್ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಗುರುಗಳ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಜೊತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಶುಭಾಶಯಗಳು. ಎಲ್ಲ ವೀಕ್ಷಕ ಬಾಂಧವರಿಗೆ ಪವರ್ ಟಿವಿ ಮುಖಾಂತರ ಎಲ್ರಿಗೂ ಶುಭಾಶಯಗಳು. ಗುರುಗಳ, ಯುಗಾದಿ ಅಂತ ಅಂದ್ರೆ ಹೊಸತನ, ಹೊಸ ವರ್ಷ, ಮಾವು, ಬೇವು, ಬೆಲ್ಲ ಇದೆಲ್ಲವೂ ನೆನಪಾಗುತ್ತೆ, ಚಿಗುರು ನೆನಪಾಗತ್ತೆ. ಆದ್ರೆ ಯುಗಾದಿ ಹಬ್ಬ ಎಲ್ಲೋ ಒಂದ್ ಕಡೆ ಬರ್ತಾ ಬರ್ತಾ ಆಚರಣೆ ಮಾಡುವಂತ ರೀತಿ ಬದಲಾಗ್ತಾ ಇದೆ. ಕಡು ಬಡವರಿಂದ ಹಿಡ್ಕೊಂಡು ಅತಿ ಶ್ರೀಮಂತರವರೆಗೂ ಕೂಡ ಯುಗಾದಿ ಹಬ್ಬವನ್ನ ಆಚರಣೆ ಮಾಡುವಂತದ್ದಿದೆ. ಈ ಯುಗಾದಿ ಆಚರಣೆಯ ವಿಶೇಷತೆ, ವೈಶಿಷ್ಟ್ಯತೆ, ಮಹತ್ವವನ್ನ ತಿಳಿಸ್ಕೊಡಿ. ಎಲ್ಲ ದೇವಾನಗರ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಮ್ಮದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧೆ ಪ್ರಭು ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾಗಿರ್ತಕ್ಕಂಥ ಸ್ವಾಗತ. ಇವತ್ತು ಉಗಾದಿ ಹಬ್ಬಕ್ಕೆ ಭಾಳ ವಿಶೇಷವಾಗಿ ಎಲ್ಲರೂ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ಕೊಳ್ಳೋಕ್ಕೆ ಸಿದ್ಧರಾಗಿದ್ದೀರ. ಭಾಳ ಒಂದು ವಾರದಿಂದನೂ ಭಾಳ ಜನ ಆಚರಣೆ ಮಾಡ್ಕೊಳ್ಳೋಕ್ಕೆ ರೆಡಿ ಆಗ್ತಾ ಕೂತಿರ್ತೀರ. ಸಾಮಗ್ರಿಗಳು ರೆಡಿ ಮಾಡ್ಕೋಬೇಕು, ಹೇಗಿರಬೇಕು, ಪಾತ್ರೆಗಳೆಲ್ಲ ತೊಳೆದಿಟ್ಕೋಬೇಕು, ಹಬ್ಬ ಅಂತ ಆಡಂಬರವಾಗಿರ್ತಕ್ಕಂಥ ಜಗತ್ತೂ ನೋಡಬೇಕು. ಸರಿ, ಕೆಲವರೆಲ್ಲ ಅದನ್ನು ಸಾಲ ಮಾಡ್ತಾರೆ, ಕೆಲವರು ದೇವ್ರಿಗೋಸ್ಕರ ಭಕ್ತಿಯಿಂದ ಮಾಡ್ತಾರೆ, ಕೆಲವರು ಏನಿಲ್ಲದೆ ಪರವಾಗಿಲ್ಲ ಮಾಡ್ತಾರೆ ಅನ್ನೋದೆಲ್ಲ ಇರುತ್ತೆ. ನೀವೆಲ್ಲರೂ ಏನು ಅಂದರೆ ಈ ಒಂದು ವೈಶಿಷ್ಟ್ಯತೆಯಲ್ಲಿ ಹಬ್ಬವನ್ನು ಆಚರಣೆ ಮಾಡಬೇಕಂದ್ರೆ, ಏನಕ್ಕೆ ಹಬ್ಬ ಆಚರಣೆ ಮಾಡ್ತೀವಿ ಅಂದರೆ, ಪ್ರತಿಯೊಬ್ಬರು ಇನ್ಮೇಲೆ ಜ್ಞಾಪಕ ಇಟ್ಕೋಬೇಕು, ಇದೇ ನಮ್ಮ ಹೊಸ ವರ್ಷ. ನ್ಯೂ ಇಯರ್ ಅನ್ನೋದು 31 ಡಿಸೆಂಬರ್ ಆದ ತಕ್ಷಣ, ಜನವರಿ 1 ಬಂದ ತಕ್ಷಣ ನ್ಯೂ ಇಯರ್ ಅಲ್ಲ. ನಿಮ್ಮಷ್ಟು ದೊಡ್ಡ ಶಿಖಾಮಣಿಗಳು ಇನ್ನಷ್ಟು ಜೀವನದಲ್ಲಿ ಎಲ್ಲೂ ಯಾವತ್ತು ಪಾಠ ಕಲಿತರೂ ಹೊಸ ವರ್ಷ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತದೆ. ಯುಗ ಆದಿ ಅಂತ, ಯುಗದ ಆದಿ. ಯಾತಕ್ಕೆ ಅಂದರೆ ಸೂರ್ಯ ಪರಿಪೂರ್ಣವಾಗಿರ್ತಕ್ಕಂಥ ಅಂತಹ ಒಂದು ತೇಜಸ್ಸು ಈ ಯುಗಾದಿಯಲ್ಲಿ ಚಿಗುರೆಲ್ಲ ಬಂದ ಮೇಲೆ, ಅಂದರೆ ಸಂಕ್ರಾಂತಿಯ ಚಿಗುರೆಲ್ಲ ಬಂದ ಮೇಲೆ, ಮಾವಿನ ಚಿಗುರು ಯಾವ ಕಾಲಕ್ಕೂ ಬೇವಿನ ಚಿಗುರು ಎರಡೂ ಚಿಗುರಿದಾಗ, ಮಾವು ಅಂದರೆ ಮಹಾಲಕ್ಷ್ಮಿ, ಬೇವು ಅಂದರೆ ಸಾಕ್ಷಾತ್ ಪಾರ್ವತಿ ಚೌಡೇಶ್ವರಿ ಜಗದಾಂಬಿಕಾ, ಇವರಿಬ್ಬರು ಚಿಗುರಿರ್ತಕ್ಕಂಥದ್ರಲ್ಲಿ ಬೆಲ್ಲವಾಗಿರತಕ್ಕಂಥ ಅವಕಾಶವನ್ನು ರಾಜಮಾತಂಗಿ ಅಂತ ಕರಿತೀವಿ. ಲಕ್ಷ್ಮೀ, ಸರಸ್ವತಿ, ಪಾರ್ವತಿಯ 3 ಜನ ಸಮ್ಮಿಲನವೇ ಈ ಒಂದು ಹಬ್ಬ. ಈ ಒಂದು ಹಬ್ಬಕ್ಕೆ ನಾವೆಲ್ಲ ಸ್ನಾನ, ಪೂಜೆ, ಪುನಸ್ಕಾರಗಳೆಲ್ಲ ಮಾಡ್ಕೊತೀವಿ. ಭಾಳ ಸಂತೋಷ. ಸ್ನಾನ, ಪೂಜೆ, ಪುನಸ್ಕಾರ ಹೇಗೆ ಮಾಡಬೇಕು ಅಂದರೆ, ಹಿಂದಿನ ದಿವಸ ನೀರನ್ನು ತುಂಬಬೇಕು, ಆ ಹಿಂದಿನ ದಿವಸ ಗಂಗಾ ಪೂಜೆಯನ್ನು ಮಾಡ್ಕೋಬೇಕು. ಇವತ್ತು ಪೂರ್ತಿಯಾಗಿ ಆ ಸ್ನಾನವನ್ನು ಮಾಡೋಕ್ಕೆ ಮೊದಲು ಹಸಿ ಹಾಲನ್ನು, ಹಸುವಿನ ಹಸಿ ಹಾಲು, ಅದು ಏನು ಅಂದರೆ ಕಪಿಲ ಅಂತ ಹೇಳಿ ಹಸು ಇರುತ್ತೆ, ಕಪ್ಪು ಹಸು, ಆ ಕಪಿಲ ಹಸುದು ಹಸಿ ಹಾಲನ್ನು ತಲೆಗೊಂಚೂರು ಹಚ್ಕೊಂಡು, ಅರ್ಶಿನ ಕುಂಕುಮ, ದೇವರಿಗೆ ಪೂಜೆ ಮಾಡಿರ್ತಕ್ಕಂಥ ಕುಂಕುಮನ ಹಣೆಗೆ ಇಟ್ಟುಕೊಂಡು, ಧರಣಿ ಗರ್ಭಸಂಭೂತಂ ವಿದ್ಯುತ್ತಾಂಕಿತ ಸಮಪ್ರಭಂ ಕುಮಾರ ಶಕ್ತಿಯಶ್ಚ ಮಂಗಳಂ ಪ್ರಣಮಾಮ್ಯಹಂ, ಮಂಗಳ ದೇವತೆಯ ಸ್ಮರಣೆಯನ್ನು, ಭೂದೇವಿಯ ಸ್ಮರಣೆಯನ್ನು ಸ್ಮರಣೆ ಮಾಡಿಕೊಂಡು, ಅಮ್ಮ ಸ್ನಾನ ಮಾಡಿಸು ಅಂತೇಳಿ ನಿಮ್ಮ ತಾಯಂದಿರ ಕೈಯಲ್ಲಿ ಸ್ನಾನ ಮಾಡಿಸ್ಕೋಬೇಕು. ನೀವೆಲ್ಲ ಎಷ್ಟೋ ಜನ ತಾಯಂದಿರು ಬದುಕಿದ್ದಾಗ ತಾಯಂದಿರ ಕೈಲೇ ಸ್ನಾನ ಮಾಡಿಸ್ಕೋಬೇಕು ಹಬ್ಬದ ದಿವಸ. ವರ್ಷದ ಯುಗಾದಿಯಲ್ಲಿ ಅಕಸ್ಮಾತ್ ಮದುವೆಗಳಾಗೋಗಿದ್ರೆ ಹೆಂಡತಿ ಕೈಲಿ ಸ್ನಾನ ಮಾಡಿಸ್ಕೊಂಡ್ರು, ಪಕ್ಕದಲ್ಲಿ ತಾಯಿ ಇದ್ದರೆ ತಾಯಿ ಕೈಲೇ ಮೊದಲನೇ ಆದ್ಯತೆ ಕೊಡಬೇಕು, ತದನಂತರ ಹೆಂಡತಿಯನ್ನು ಕೊಡ್ತಕ್ಕಂಥ ಅವಕಾಶ. ಇಬ್ಬರು ಸ್ನಾನ ಮಾಡಿಸೋರು ಎಷ್ಟೋ ಜನ ಒಗ್ಗಟ್ಟಿನ ಸಂಸಾರ ಇದ್ದರೆ ಭಾಳ ಸಂತೋಷ, ಇಬ್ಬರು ಎತ್ಕೊಂಡು ಒಂದೊಂದು ಚೊಂಬು ಹಾಕಿ ಅಂತ ಹಂಡೆ ಒಲೆಯವರು ಸ್ನಾನ ಇದ್ದರೆ ಕುಜದೋಷ ಪರಿಹಾರ. ತಾಯಿ ಬಂದು ಚಂದ್ರ ಅಂತ ಕರಿತೀವಿ, ಹೆಂಡತಿ ಇರೋ ಸಾಧಾರಣವಾಗಿ ಶುಕ್ರ ಅಂತ ಕರಿತೀವಿ. ಅದೇ ರೀತಿಯಾಗಿ ತಾಯಿ ಚಂದ್ರ ಮತ್ತು ಶುಕ್ರನ ಅನುಗ್ರಹ ಏನಾದರೂ ಗಂಡು ಮಕ್ಕಳ ಮೇಲೆ ಬಿದ್ದರೆ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ. ತದನಂತರ ಆ ಗಂಡು ಮಕ್ಕಳಿಗೆ ತೊಡೆಯಲ್ಲಿ ಎಣ್ಣೆಯನ್ನು ಹಚ್ಚಿ, ತಲೆಯಿಂದ ದೇಹದವರೆಗೂ ಎಣ್ಣೆಯನ್ನು ಹಚ್ಚಿದಾಗ ತೊಡೆ ಮೇಲೆ ಮಾತ್ರ ಅಶ್ವತ್ಥಾಮ, ಬಲಿ, ವ್ಯಾಸ, ಕೃಪಾ, ಹನುಮಾನ್, ವಿಭೀಷಣ, ಪರಶುರಾಮ, ಸಪ್ತೇಜ, ಚಿರಂಜೀವಿ ಅಂತ ಹರ್ಷಣದಲ್ಲಿ ಎಣ್ಣೆ ಹಚ್ಕೊಂಡು ಆ 7 ವಿಶೇಷವಾಗಿ ಚಿರಂಜೀವಿಗಳು, ನೀನು ಚಿರಂಜೀವಿ ಥರ ಇರುವಂಥ ಸ್ನಾನವನ್ನು ಮಾಡಿಸೋದು ತಾಯಿ. ಆದಂತರ ಹೆಂಡತಿ ದೀರ್ಘ ಸುಮಂಗಲಿ ಭವ ಅಂಥೇಳಿ ಆಶೀರ್ವಾದ ಗಂಡ ಮಾಡಿದ ಮೇಲೆ ಅವಳಿಗೊಂದು ಲೋಟ ಹಾಲನ್ನು ಕೊಟ್ಟು,
ಅವಳು ಅದನ್ನು ಕುಡಿದ ನಂತರ ಪಾದಪೂಜೆಯನ್ನು ನಮಸ್ಕಾರ ಮಾಡಿ ಗಂಡನಿಗೆ ಒಂದು ಚೊಂಬು ನೀರನ್ನು ಹಾಕ್ತಾಳೆ. ಹಾಕೋ ಸಮಯಕ್ಕೆ ನನ್ನ ಗಂಡ ದೀರ್ಘಾಯುಷ್ಯನಾಗಿರಲಿ, ನಾನು 7 ಜನ್ಮಕ್ಕೂ ಇದೇ ವಿಶೇಷವಾಗಿರೋ ಹೆಂಡತಿ ಆಗಿರ್ತಕ್ಕಂಥದ್ದು ಅಂತ ಕೇಳ್ಕೊತಾಳೆ. ಮಕ್ಕಳಿಗೆಲ್ಲ ಸ್ನಾನಗಳು ತಾಯಿ ತಂದೆಗಳೆಲ್ಲ ಮುಗಿಸಿದ ಮೇಲೆ ಮೊದಲನೇ ಮನೆ ದೇವರಿಗೆ ಸ್ಮರಣೆಯನ್ನು ಮಾಡ್ಕೋಬೇಕು. ಆ ಮನೆ ದೇವರಿಗೆ ಮೊದಲು ಧರಣಿ ಗರ್ಭ ಸಂಭೂತ ಬಂದಾಗ ಹುತ್ತಕ್ಕೆ ಸ್ಮರಣೆ ಮಾಡ್ಕೋಬೇಕು. ಮನೆ ಹೊರಗಡೆ ರಂಗೋಲಿಗೆ ಹೊಸಲು ಹೊರಗಡೆ ಹೋಗಬೇಕು. ಹೊಸಲಿಗೆ ಆ ಕಡೆ ಈ ಕಡೆ ಲಕ್ಷ್ಮೀ ನರಸಿಂಹ ದಾರಿದ್ರ್ಯಂ ಪರಿನಾಶನಂ, ಅದಕ್ಕೆ ಹರ್ಷಣ ಹಚ್ಚಿದಾಗ ಹರಿದ್ರಾಲಂಕಾರಂ ದಾರಿದ್ರ್ಯ ಪರಿನಾಶನತಂ ಕುಂಕುಮಾಲಂಕಾರಂ ಲಕ್ಷ್ಮೀಭೂಷಿತಂ ಅಂತ ಸ್ಮರಣೆ ಮಾಡ್ಕೊಂಡು ಒಳಗಡೆ ಕಾಲಿಟ್ಕೋಬೇಕು. ಆ ಒಳಗಡೆ ಬರೋಕ್ಕೆ ಮೊದಲು ಮಾವಿನ ತೋರಣಗಳೇನು ಕಟ್ಟಿರ್ತೀವಿ, ಬೇವಿನ ಆ ಕಡೆ ಈ ಕಡೆ ಕುಚ್ಚೇನು ಹಾಕಿರ್ತೀವಿ, ಸ್ಮರಣೆ ಮಾಡ್ಕೊಂಡು ಒಳಗಡೆ ಕಾಲಿಟ್ಟರೆ ದಾರಿದ್ರ್ಯ ನಮ್ಮ ಮನೆಗೆ ಬರದೇ ಇರಲಿ ಅಂತ ಹೇಳತಕ್ಕಂಥದ್ದು. ವೈಜ್ಞಾನಿಕವಾಗ್ಲೂ ಏನು ಹೇಳುತ್ತೆ, ಕ್ರಿಮಿ ಕೀಟ ಜೀವರಾಶಿಗಳು ಯಾವುದೂ ಒಳಗಡೆ ಬರಲ್ಲ ಆಜ್ಞೆ ಇಲ್ಲದೆ ಅಂತ. ಹೊಸಲು ಒಳಗೆ ಕಾಲಿಟ್ಟು ದೇವ್ರ ಮನೆಗೆ ಹೋಗಿ ದೀಪ ಹಚ್ಚಿ, ಹೊಸಲು ಒಳಗಡೆ ಕಾಲಿಟ್ಟೋದಲ್ಲದೆ ದೇವ್ರ ಮನೆಗೆ ದೀಪ ಹಚ್ಚಿದ ಮೇಲೆ ಹೊರಗಡೆ ಏನು ಮಾಡಬೇಕು, ಒಂದು ಕಲ್ಲಲ್ಲಿ ಅಲ್ಲೇ ನೀವು ಮಾಡಬೇಕಾದ್ದು ಏನಂದರೆ ಉಗಾದಿ ಹಬ್ಬಕ್ಕೆ ಫಸ್ಟ್ ಕ್ಲಾಸಾಗಿ ಪೊಂಗಲ್ನ ಇಡಬೇಕು. ಸಿಹಿ ಪೊಂಗಲ್ ಮಾಡಬೇಕು, ಬೆಲ್ಲದ ಅನ್ನ ಮಾಡಬೇಕು. ಆ ಬೆಲ್ಲದನ್ನಕ್ಕೆ ಒಂದಿಷ್ಟೇ ಹೆಸರು ಬೇಳೆ ಹಾಕಲೇಬೇಕು ಅಮ್ಮನವ್ರ ಲಕ್ಷ್ಮಿ. ಅಷ್ಟು ತೊಗರಿಬೇಳೆನ ಹಾಕ್ತಕ್ಕಂಥದ್ದು. ಚೆನ್ನಾಗಿ ಕುದ್ದ ಮೇಲೆ ಬೆಲ್ಲ ಹಾಕಿ ಆ ಪಾಕದಲ್ಲಿ ಅಕ್ಕಿಯನ್ನು ಹಾಕಕ್ಕೆ ಮೊದಲು ಅಕ್ಕಿಗೆ ಪೂರ್ತಿಯಾಗಿ ಪಾರ್ವತಿ ಸ್ಮರಣೆ ಮಾಡ್ಕೋಬೇಕು. ಆಗ ಒಂದೇ ಒಂದು ಕಾಳು ಮೆಣಸು, ಒಂದು ಲವಂಗ, ಒಂದು ಏಲಕ್ಕಿಯನ್ನು ಹಾಕಬೇಕು. ಸೊ ಅದನ್ನು ಆ ಪೂರ್ತಿಯಾಗಿ ಉಕ್ಕಿ ಬಂದಾಗ ಮನೆ ಸಂಭ್ರಮದಲ್ಲಿ ಮನೆಯವರೆಲ್ಲ ಸೇರಿ ಆ ದೇವ್ರ ನಮಸ್ಕಾರ ಮಾಡಿ ನಮ್ಮ ಕುಟುಂಬ ಹೇಗೆ ಇರಲಿ ಅಂತ ಸ್ಮರಣೆ ಮಾಡಬೇಕು. ಇದು ಉಗಾದಿ ಹಬ್ಬದ ವಾತಾವರಣ. ಈ ಸಲ ಯುಗಾದಿ ಯಾವತ್ತು ತಿಳ್ಕೊಳ್ಳಿ, ಒಂದು ವರ್ಷಕ್ಕೆ ಪಂಚಾಂಗ ಅಂತ 5 ಅಂಗಗಳು, ಪಂಚಭೂತಗಳು ಅಗ್ನಿ ವಾಯು ಜಲ ಭೂಮಿ ಆಕಾಶ. ಈ ಪಂಚಾಂಗಗಳಲ್ಲಿ ಏನು ಯುಗಾದಿ ಹಬ್ಬವನ್ನು ಫಲವನ್ನು ಕೊಡುತ್ತೆ ಅದು 1.25 ವರ್ಷ ಇರುತ್ತೆ. ತಲೆಯಲ್ಲಿ ಇಟ್ಕೊಳ್ಳಿ, 1.25 ವರ್ಷ ಅದೇ ಫಲವನ್ನು ಕೊಡುತ್ತೆ. ಅದು ಏನೋ ಕೆಲವರಿಗೆ ಜಾಸ್ತಿ ಕೊಡುತ್ತೆ, ಕೆಲವ್ರಿಗೆ ಕಮ್ಮಿ ಕೊಡುತ್ತೆ. ಈ ಯುಗಾದಿ ಹಬ್ಬಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭವನ್ನು ಕೋರ್ತಾ ಮುಂದಿನ ಕಾರ್ಯಕ್ರಮ ಮಾತಾಡೋಣ. ಗುರುಗಳೇ, ಯುಗಾದಿಯಲ್ಲಿ ಬಹಳ ವಿಶೇಷ ಅಂತಂದ್ರೆ ಪಂಚಾಂಗ ಶ್ರವಣ. ಕೆಲವರು ಈಗಲೂ ಕೂಡ ಸಂಪ್ರದಾಯಸ್ಥ ಕುಟುಂಬಗಳಲ್ಲಿ ಪಂಚಾಂಗ ಶ್ರವಣ ಮಾಡಿಸುವಂತಹ ಅಭ್ಯಾಸಗಳನ್ನ ಇಟ್ಕೊಂಡಿದ್ದಾರೆ. ಈ ಪಂಚಾಂಗ ಶ್ರವಣದ ವಿಶೇಷತೆ ಏನು ಗುರುಗಳೇ? ಪಂಚಾಂಗ ಶ್ರವಣ ಅಂದರೆ ಸಾಯಂಕಾಲ ಮಾಡಬೇಕು. ಮನೆಯವ್ರನ್ನೆಲ್ಲ ಬೇಗ ಕರಿಬೇಕು. ಸೂರ್ಯೋದಯಕ್ಕೆ ಮುಕ್ತವಾಗಿ ಮೊದಲೇ ಕರೆದ್ಬಿಡ್ಬೇಕು. ಏನು ಹೇಳುತ್ತೆ, ಸೂರ್ಯೋದಯದಲ್ಲಿ ಬಂದಿರತಕ್ಕಂಥದ್ದು ಸೂರ್ಯ ಅಸ್ತವಾಗೋ ಸಮಯಕ್ಕೆ ಇವ್ರ ಮನೇಲಿ ಸೇರಿರಬೇಕು. ಮನೆ ಮೇಲೆ ಪೂಜೆ ಮಾಡಬೇಕು, ದೀಪವನ್ನು ಹಚ್ಚಬೇಕು, ಪಂಚಾಂಗ ಹೊಸದಾಗಿ ತಗೋಬೇಕು. ಒಂದು ಮುಹೂರ್ತ ಏನು ಹೇಳುತ್ತೆ ಅಂದರೆ ಸುಮುಹೂರ್ತ ಸಾವಧಾನ. ಒಂದು ಮುಹೂರ್ತ ಈ ನಕ್ಷತ್ರಕ್ಕೆ, ಈ ರಾಶಿಗೆ, ಈ ಸಂಕಲ್ಪಕ್ಕೆ ಬಂದಾಗ ಒಂದೇ ದಿವಸ ಬರೋದು, 2 ದಿವಸ ಬರಲ್ಲ. ರಾತ್ರಿನೂ ಬಂದು ಅಮಾವಾಸ್ಯೆ ಬೆಳಗ್ಗೆನೂ ಬರೋಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಕಡೆ ಗ್ರಹಣ ಇರುತ್ತೆ, ಕೆಲವೊಂದು ಕಡೆ ವಿಶೇಷವಾಗಿ ಚಂದ್ರಗ್ರಹಣ, ಸೂರ್ಯಗ್ರಹಣ, ಕೆಲವೊಂದು ಗೋಚಾರ ಆಗುತ್ತೆ, ಕೆಲವೊಂದು ಗೋಚಾರ ಆಗಲ್ಲ. ಸೊ ಇದಕ್ಕೆಲ್ಲ ಕಾರಣವಾಗಿರ್ತಕ್ಕಂಥ ಈ ಪಂಚಾಂಗ ಶ್ರವಣ ಸಾಯಂಕಾಲ ಮನೆಯವರೆಲ್ಲ ಕೂತಿರ್ಬೇಕು. ಅಲ್ಲಿ ವೃತ್ವಿಕ್ರಮ ಕರಿಬೇಕು. ವೃತ್ವಿಕ ಕರೆದು ಕೂಡಿಸಿದಾಗ ಪರಿಪೂರ್ಣವಾಗಿ ಅವರು ಪಂಚಾಂಗ ಶ್ರವಣವನ್ನು ಮಾಡ್ತಾರೆ. ಈ ಪಂಚಾಂಗ ಶ್ರವಣವನ್ನು ಮಾಡಬೇಕಾದ್ರೆ ಎಲ್ರಿಗೂ ಅವರವರ ರಾಶಿಗಳಿಗೆ ನೋಡು, ಒಂದು ಮನೇಲಿ ಎಲ್ಲ ರಾಶಿನೂ ಇರುತ್ತೆ ಅಥವಾ ಎಲ್ಲ ನಕ್ಷತ್ರನೂ ಇರುತ್ತೆ. ಕೆಲವ್ರಿಗೆಲ್ಲ ಒಂದೊಂದು ಮನೇಲಿ 2, 3 ನಕ್ಷತ್ರ ಒಂದೇ ಇರುತ್ತೆ. ಅಂಥವ್ರಿಗೆ ತೊಂದರೆ ಏನು ಅಂದರೆ ಇವರ ನಕ್ಷತ್ರ ಅವ್ರಿಗೆ ತೊಂದರೆ ಮಾಡುತ್ತೆ, ಅವರ ರಾಶಿ ಇನ್ನೊಬ್ರಿಗೆ ತೊಂದರೆ. ಅದಕ್ಕೆ ಏಕನಕ್ಷತ್ರ, ಏಕರಾಶಿ, ಏಕಗೋತ್ರ ಮನೇಲಿ ಇರಬಾರ್ದು. ಯಾಕೆಂದರೆ ತಂದೆಗೆ ಮಗಳು ಅಡ್ಡ ಆಗ್ತಾಳೆ ಅಥವಾ ಮಗ ಅಡ್ಡ ಆಗ್ಬೋದು, ಮಗನಿಗೆ ತಂದೆ ಅಡ್ಡ ಆಗ್ಬೋದು. ಯಾಕಂದ್ರೆ ಅವ್ರು ಬೇರೆ ಸಮಯ ಕೊಟ್ಟಿರ್ತಾರೆ, ಇವ್ರು ಬೇರೆ ಸಮಯ ಕೊಟ್ಟಿರ್ತಾನೆ. ಆ ರೀತಿ ಮನೇಲಿ ಇರ್ತಕ್ಕಂಥವ್ರಿಗೆ ಇವನಿಗೆ ಗುರು ಹೆಲ್ಪ್ ಮಾಡ್ತಾನೆ, ಅವನಿಗೆ ಗುರು ಕೆಟ್ಟದ್ದು ಮಾಡ್ತಾ ಇರ್ತಾನೆ. ಸೊ ಅದಕ್ಕೆ ಏನು ಹೇಳುತ್ತೆ, ಹಣೆ ಬರದಲ್ಲಿ ಹೊಣೆ ಯಾರು ಅಂತ 60% ಮಾತ್ರ ಅಸ್ಟ್ರಾಲಜಿ, 20% ಹ್ಯೂಮನ್ ಸೈಕಾಲಜಿ, ಇನ್ 20% ವಿಲ್ ಪವರ್. ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ, ಸ್ವಾಮಿ ವಿವೇಕಾನಂದ ಹೇಳಿದಾಗ. ಸೊ ಜಾತಕದ ಫಲದಲ್ಲಿ ಏನು ಹೇಳುತ್ತಿದೆ, ಇಟ್ಸ್ ಅ ಗೈಡ್ ಲೈನ್. ಸ್ವಲ್ಪ ಗೈಡ್ ಮಾಡಬೇಕು. ನೀನು ಈ ವರ್ಷ 1.25 ವರ್ಷದಲ್ಲಿ ಇಷ್ಟು ಹುಷಾರಾಗಿರಬೇಕು. ಈ ಗ್ರಹಗಳು ನಿನಗೆ ತೊಂದರೆ ಮಾಡುತ್ತೆ, ಈ ಗ್ರಹಗಳು ನಿನಗೆ ಸಹಾಯ ಮಾಡುತ್ತೆ, ಈ ಗ್ರಹಗಳಿಂದ ನೀನು ಒಂದು ಶಾಂತಿ ಮಾಡಿಸ್ಕೋ. ಅದಕ್ಕೆ ಅಕಸ್ಮಾತು ಸಂತೋಷಪಟ್ಟು ಮೇಲ್ಗಡೆ ಅಟ್ಟದ ಮೇಲೆ ಕೂಡಿಸಿ ಚಕ್ಲಿ ಗೊಳ್ಳೆ ನಿಪ್ಪಟ್ಟು ಅಂತ ಹೇಳಿ ಮನುಷ್ಯರು ಕೊಟ್ಬಿಡ್ಬೋದು, ಗ್ರಹಗಳು ಕೊಡೋಕ್ಕಾಗಲ್ಲ. ಅದಕ್ಕೆ ಅವ್ರಿಗೆ ಶಾಂತಿ ಮಾಡಿ ಹವಿಸನ್ನು ಕೊಟ್ಟು ಹೋಮವನ್ನು ಮಾಡಿಸಿದ್ರೆ ಭಾಳ ಸಂತೋಷ ಅಂತ ಹೇಳಿ ಆ ಶಾಂತಿ ಮುಖಾಂತರ ಏನು ಮಾಡ್ತಾರೆ, ತಪ್ಪಿಸೋದಿಲ್ಲ. ಕುಂಬಳಕಾಯಲ್ಲಿ ಮಾಡೋ ಕಷ್ಟನ ಸಣ್ಣದಾಗಿ ಒಂದು ಕೂದಲೆಳೆಯಲ್ಲಿ ಮಾಡೋದೇ ಮಾಡ್ತಾರೆ, ಮಾಡ್ಕೊಳ್ಬೇಕು. ಅಲ್ಲ, ಅವರು ಅಷ್ಟೇನೆ ಫುಲ್ಲು ಬಿಟ್ಬಿಡಲ್ಲ. ಏನು ಅಂದರೆ ಕಾಲು ಮುರಿಯೋ ಬದಲು ಒಂದಷ್ಟು ತರಿಸ್ತಾರೆ. ಹೊರಗಡೆ ಕೈಕಾಲು ತಗಲ್ಸ್ಕೊಳ್ಳೋ ಬದಲು ಒಂದಿಷ್ಟು ಟೀಪಾಯಿ ತಗಲ್ಬೋದು, ಸಣ್ಣ ರಕ್ತ ಬರ್ತಕ್ಕಂಥದ್ದು ಇದೆಲ್ಲ ಆಗುತ್ತೆ. ಸೊ ಅದಕ್ಕೆ ನೀವೆಲ್ಲ ಏನು ಅಂದರೆ ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ, ಈ ಹಬ್ಬದ ವಾತಾವರಣದಲ್ಲಿ ಪಂಚಾಂಗ ಶ್ರವಣ ಮಾಡ್ಬೇಕಾದ್ರೆ ಕುಟುಂಬ ಪರಿವಾರ ಸಮೇತ ಅಂತಲೇ ಆಶೀರ್ವಾದ ಮಾಡೋದು. ಎಲ್ರಿಗೂ ಅಕ್ಷತೆ ಹಾಕಿದಾಗ ಎಲ್ಲ ಎಂಟೈರ್ ಗಂಡ ಹೆಂಡತಿ. ಆಮೇಲೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಒಂದು ಲಿಫ್ಟಲ್ಲಿ 3 ಜನ ಮಾತ್ರ ನಿಂತ್ಕೊಳ್ಳೋಕೆ ಸಾಧ್ಯ. ಆ 3 ಜನದಲ್ಲಿ ಒಂದು ಎಕ್ಸ್ಟ್ರಾ ನಿಂತ್ಕೋಬೇಕು ಅಂದರೆ ಕೊನೆ ಪಾದ. ಅಂದರೆ ಒಂದು ಮನೆಯಲ್ಲಿ ಅಂದರೆ ಒಂದು ಲಿಫ್ಟಲ್ಲಿ 9 ಪಾದಗಳು ಜ್ಞಾಪಕ ಇಟ್ಕೊಳ್ಳಿ. ಈ ಒಂದು 4 ಪಾದ, ಅವನು 4 ಪಾದ, ಇಬ್ರು ಆಗೋಯ್ದ್ರು. ಇನ್ನೊಬ್ಬಂದು ಅರ್ಧ ಪಾದ ಅಲ್ಲಿ ಒಂದು ಪಾದ ಮಾತ್ರ, ಒಂದು ಮಾತ್ರ ಸೇರ್ಕೊಳ್ಳುತ್ತೆ. ಸೊ ಏನು ಹೇಳುತ್ತೆ, 3 ನಕ್ಷತ್ರಗಳು ಒಂದು ಮನೆಯಲ್ಲಿ ಕೂತ್ಕೊಳ್ಳೋವಂಥದ್ದು. ಸೊ ಏನು ಅಕಸ್ಮಾತ್ ಏನಂದ್ರೆ ಅಶ್ವಿನಿ ಭರಣಿ ಕೃತಿಕಾ 3 ಜನ ಇಲ್ಲಿ ಬಂದ್ರು. ಕೃತಿಕಾಗೆ ಜನ ಯಾರು ನಕ್ಷತ್ರ ಇರ್ತಿರೋ ಅವರು ಮೇಷರಾಶಿ ನೋಡ್ಕೋಬೇಕು, ವೃಷಭ ರಾಶಿನ ನೋಡ್ಕೋಬೇಕು. ಸೊ ಈ ರೀತಿ ಇರೋದ್ರಿಂದ ಕೆಲವರು ನಾನು 2ನೇ ಪಾದನ 1ನೇ ಪಾದ ಗೊತ್ತಿರಲ್ಲ.
ಫಸ್ಟ್ ಆಫ್ ಆಲ್ ಹುಟ್ಟಿದ ನಕ್ಷತ್ರಗಳೇ ಗೊತ್ತಿಲ್ಲ. ಎಲ್ಲರೂ ನೀವು ಅದಕ್ಕೆ ಏನು ಹೇಳ್ತೀನಿ, ಹುಟ್ಟಿದಬ್ಬವನ್ನು ನಕ್ಷತ್ರಕ್ಕೆಲ್ಲ ಆಚರಿಸ್ಕೊಂಡಾಗ ವಿಶೇಷವಾಗಿ ಪವಿತ್ರತೆ ಆಗುತ್ತೆ. ತಿಥಿಯನ್ನು ಯಾವಾಗ ಸತ್ತಾಗೋ ಸ್ಥಿತಿ ಅಂತ ಯಾವಾಗ ಇರುತ್ತೋ ಅವತ್ತೇ ಮಾಡಬೇಕು. ನೀವೇನು ಮಾಡ್ತೀರಾ, ಹುಟ್ಟಿದಬ್ಬ ಈ ವರ್ಷ 5ನೇ ತಾರೀಕು ಮಾಡ್ಕೊಂಡಿರ್ತೀರಾ, ನೆಕ್ಸ್ಟ್ ಇಯರ್ 5ನೇ ತಾರೀಕು ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಮಾಡ್ಕೊಂಡಾಗ ನೆಕ್ಸ್ಟ್ ಇಯರ್ ತಿಥಿ ಚೇಂಜ್ ಆಗಿರುತ್ತೆ. ಯಾರೂ ಅಭಿವೃದ್ಧಿ ಆಗ್ತಿರ್ತಾರೆ, ನೀವಾಗಲ್ಲ. ಸೊ ಅದಕ್ಕೆ ಏನು ಹೇಳುತ್ತೆ, ಸಂಸ್ಕಾರದಲ್ಲಿ ಇದ್ದಾಗ ಆಗಲೇ ಹೇಳಿದೆ, ಆಧುನಿಕ ದುನಿಯಾ ಬಿಟ್ಬಿಡೋಣ, ನಮ್ಮ ಹಳೆ ಪದ್ಧತಿ ಪ್ರಕಾರ ಸಂಸ್ಕಾರ ಪ್ರಕಾರ ಎಲ್ಲರೂ ದೀಪ 2 ಹಚ್ಚೋದು. ಹುಟ್ಟಿದಮ್ಮ ನಾವು ಹೆಂಗೆ ಆಚರಿಸ್ಕೊಂಬಂದು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ತಂದೆ ತಾಯಿಗೆ ನಮಸ್ಕಾರ ಮಾಡಬೇಕು. ಸೊ ಬದುಕಿರೋ ತಂದೆ ತಾಯಿಗೆ ದೂರದಲ್ಲಿದ್ರೂ ಫೋನಲ್ಲಿ ಎಲ್ಲೋ ಯಾವಳಿಗೋ ಹಲೋ ಅನ್ನೋ ಬದಲು ನಿಮ್ಮ ತಾಯಿಗಾದರೂ ಒಂದು ವಿಡಿಯೋ ಕಾಲ್ನ ನಮಸ್ಕಾರ ಆದರೂ ಮಾಡ್ಕೊಳ್ಳಿ. ದೂರ ಇದ್ದರೆ ಒಂದು ನಮಸ್ಕಾರವನ್ನು ಮಾಡಿಕೊಂಡು ತದನಂತರ ಆಶೀರ್ವಾದ ತೊಗೊಂಡ ಮೇಲೆ, ಹಿರಿಯರಿಗೆ ಆಶೀರ್ವಾದ ತೊಗೊಂಡ ಮೇಲೆ ನೀವು ಆಮೇಲೆ ಗೋಪೂಜೆಯನ್ನು ಮಾಡಲೇಬೇಕು ಯುಗಾದಿ ಹಬ್ಬದ ದಿವಸ. ಆ ಗೋಪೂಜೆ ನಂತರ ಈ ಪಂಚಾಂಗ ಶ್ರವಣ ಓದೋಕ್ಕೆ ಮೊದಲು ಏನು ಹೇಳುತ್ತೆ, ನನ್ನ ಆಯುಸ್ ಹೆಂಗಿದೆಯೋ ಗೊತ್ತಿಲ್ಲ, ನನ್ನ ಹಣೆ ಬರ ಹೆಂಗಿದೆಯೋ ಗೊತ್ತಿಲ್ಲ, ಯಾವ ಗ್ರಹಗಳು ಏನು ಸಹಾಯ ಮಾಡುತ್ತೋ ಸಹಾಯ ಮಾಡಲು ಗೊತ್ತಿಲ್ಲ, ಎಲ್ಲವೂ ಅನಾಥೋ ದೈವ ರಕ್ಷಕ. ಸೊ ಭಗವಂತ ನೀನು ನನ್ನ ಮನೆ ಕುಲದೇವರು, ಅದಕ್ಕೆ ಇಷ್ಟ ದೇವತೆ ಕುಲದೇವತೆ ಗ್ರಾಮ ದೇವತೆ ಚೆನ್ನಾಗಿ ಇಟ್ಕೊಂಡು ಮೊದಲಿರೋ ಗ್ರಹಗಳಿಗೆ ದಯವಿಟ್ಟು ಸ್ವಲ್ಪ ಸಹಕರಿಸಪ್ಪ ಅಂತ ಹೇಳಿ ಒಂದು ನಮಸ್ಕಾರವನ್ನು ಹಾಕೋದು. ಸೊ ಯಾರು ಅಂದರೆ ಆ ನವಗ್ರಹಗಳಿಗೂ ಅಧಿದೇವತೆ ಯಾರು ಅಂದರೆ ಒಬ್ಬನೇ ಒಬ್ಬನು ಅಂದರೆ ಸಾಕ್ಷಾತ್ ಸತ್ಯನಾರಾಯಣ. ಅವ್ನು ನಾರಾಯಣನ ಕೂತ. ಅದಕ್ಕೆ ಹೇಳೋದು, ಸತ್ಯನಾರಾಯಣ ಪೂಜೆ ನಾವು ಯಾವತ್ತು ಮನೇಲಿ ಮಾಡ್ತೀವಿ ಅಂದರೆ ಒಂದು ಮದುವೆ ದಿವಸ, ಒಂದು ಗೃಹ ಪ್ರವೇಶ ಮಾಡ್ಕೊಳ್ಳೋದು. ಹುಣ್ಣಿಮೆ ಇವ್ರುಗಳು ಮಾಡ್ಕೊಂಡಿರೋದು, ಹುಣ್ಣಿಮೆ ದಿವಸ ಮಾಡಬೇಕು ಅಂತ ಎಲ್ಲೂ ಶಾಸ್ತ್ರ ಇಲ್ಲ. ಏನು ಹೇಳುತ್ತೆ, ಒಂದು ಮನೆ ಗೃಹ ಪ್ರವೇಶದಲ್ಲಿ ಏನಕ್ಕೆ ಅಂದರೆ ನವಗ್ರಹಗಳನ್ನ ಕರೆದಂಗೆ, ಅವ್ರಿಗೆ ಗೌರವಿಸ್ದಂಗೆ. ಇವನು ಕಾಲು ಕೆಳಗಿರ್ತಾರೆ ನವಗ್ರಹಗಳು, ವಿಷ್ಣು ಕಾಳುಗಳಿಗೆ. ಸೊ ಇಷ್ಟು ವಿಷ್ಣುನ ಪೂಜೆ ಮಾಡಿದಾಗ ಸತ್ಯನಾರಾಯಣ, ಸುಳ್ನಾರಾಯಣ ಅಂತ ಎಲ್ಲೂ ಇಲ್ಲ. ಸೊ ನಾರಾಯಣನಿಗೆ ಅವತ್ತು ನೀವು ಧರ್ಮವಾಗಿ ಮಾಡಿದ್ರೆ ಅದು ನಾರದ ಮೋಹಿನಿ ಹೇಳ್ಕೊಟ್ಟಿರೋದು. ಯಾರಿಗೆ, ಕೃಷ್ಣದೇವರಿಗೆ ಮೊಟ್ಟ ಮೊದಲು ಹೇಳ್ಕೊಟ್ಟಿರ್ತಕ್ಕಂಥದ್ದು. ಸೊ ಆ ಪೂಜೆಯಿಂದ ಸತ್ಯನಾರಾಯಣ ಪೂಜೆ ವ್ರತ ಆಗಿ ಸತ್ಯನಾರಾಯಣನಲ್ಲಿ ನವಗ್ರಹ ಪೂಜೆಗೋಸ್ಕರ ಅದು ಮಾಡ್ಕೊಳ್ಳೋದು. ಸೊ ನವಗ್ರಹ ಶಾಂತಿ ಆಗುತ್ತೆ. ಆ ಸಮಯಕ್ಕೆ ಕೇಳ್ಕೊಳ್ಳೋದು, ಯಾವ ಗ್ರಹ ನನಗೆ ಸಹಾಯ ಮಾಡುತ್ತೋ ಯಾವ ಗ್ರಹ ಇಲ್ಲ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದರೆ ಯುಗಾದಿ ಹಬ್ಬದ ಫಲದ ದಿವಸ ಗೊತ್ತಾಗುತ್ತೆ. ಅದಕ್ಕೆ ನಾನು ಕೆಲವೆಲ್ಲ ಏನು ಮಾಡ್ತೀನಿ, ಬೇರೆಯವ್ರ ಥರ ಆಲ್ ಡಾಕ್ಟರ್ಸ್ ಆರ್ ನಾಟ್ ಸರ್ ಇಂದ ಬರೀ ಡಾಕ್ಟರ್ಗಳು ಹೇಳ್ದಂಗೆಲ್ಲ ಸರ್ಜನ್ ಆಗಿ ನಾನು ಇಂಥ ಗ್ರಹಕ್ಕೆ ಆಗಿರೋದ್ರಿಂದ ಜನರಲ್ ಆಗಿ ಎಲ್ಲರೂ ಮಾಡ್ಕೋಬೇಕೆ ಏನು, ಯಾರ್ಯಾರಿಗೆ ತಗಲುತ್ತೆ ಯಾರ್ಯಾರಿಗೆ ತಗಲಲ್ಲ ಅನ್ನೋದೇ ವಿಶೇಷ. ಅಂತ ಯುಗಾದಿ ಹಬ್ಬ ಇವತ್ತು ಪವರ್ ಟಿವಿ ಮುಖಾಂತರ ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ದಾರಿ ದೀಪವನ್ನು ಹೇಗೆ ಮಾಡ್ಕೋಬೇಕು ಅಂತ ಹೇಳೋದು ವಿಶೇಷ. ಅಂತ ಒಂದು ಸಂದರ್ಭಕ್ಕೆ ತಮಗೆಲ್ಲರಿಗೂ ಭಗವಂತ ನಿಮ್ಮನೆ ಇಷ್ಟ ದೇವತೆ ಕುಲದೇವತೆ ಗ್ರಾಮ ದೇವತೆ ಕಾಪಾಡಲಿ ಅಂತ ಮುಖಾಂತರ ಹೇಳೋದು. ಗುರುಗಳೇ, ಇನ್ನೂ ಹಲವಾರು ವಿಶೇಷತೆಗಳ ಬಗ್ಗೆ ಮಾತನಾಡಬೇಕು ನಿಮ್ಮಿಂದ, ಇನ್ನೂ ಸಾಕಷ್ಟು ವಿಚಾರ ನಾನು ಕೇಳ್ಕೊಳ್ಳೋದಿದೆ. ಜೊತೆಗೆ ರಾಶಿ ಭವಿಷ್ಯ ಅದನ್ನು ಕೂಡ ಮಾತನಾಡಬೇಕು. ಒಂದು ಸಣ್ಣ ಬ್ರೇಕ್ ತೊಗೊಂಡು ಬರ್ತೀನಿ. ವೀಕ್ಷಕರೇ, ನನಗೆ ಗೊತ್ತು ಯುಗಾದಿ ಅಂತ ಬಂದ ತಕ್ಷಣ ಎಲ್ಲರೂ ನಮ್ಮ ರಾಶಿ ಹೆಂಗಿದೆ, ನಮ್ಮ ರಾಶಿಗೆ ಹೆಂಗಿದೆ, ಈ ವರ್ಷ ಹೆಂಗಿದೆಯಪ್ಪ ಅನ್ನುವಂಥ ಕುತೂಹಲ ಸಹಜವಾಗಿ ಇರುತ್ತೆ. ಆ ಕುತೂಹಲ ಹಾಗೆ ಇರಲಿ. ಗುರುಗಳು ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಕೂಡ ತಿಳಿಸ್ಕೊಡ್ತಾರೆ. ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ಳಿಕ್ಕೆ ಯಾರಿಗೆ ತಾನೇ ಕುತೂಹಲ ಇದೆ? ನನಗೂ ಕೂಡ ಕುತೂಹಲ ಇದೆ ಗುರುಗಳೇ. ದ್ವಾದಶ ರಾಶಿಗಳ ಫಲಾನುಫಲ, ಯಾಕೆಂದ್ರೆ ಪ್ರತಿನಿತ್ಯ ಕೆಲವ್ರಿಗೊಂದು ಅಭ್ಯಾಸ ಇರುತ್ತೆ, ಪೇಪರಲ್ಲೋ ಇನ್ನೆಲ್ಲೋ ಇವತ್ತಿನ ನಮ್ಮ ರಾಶಿ ಭವಿಷ್ಯ ಏನ್ ಹೇಳುತ್ತೆ ಅಂತ ನೋಡ್ಕೊಂಡು ಕೆಲವರು ಮನೆಯಿಂದ ಹೊರಡೋರು ಇನ್ನೂ ಬಹಳಷ್ಟು ಜನ ಇದ್ದಾರೆ. ಈ ದ್ವಾದಶ ರಾಶಿಗಳ ಫಲಾನುಫಲ ಈ ಯುಗಾದಿ ಯಾವ ಸಂವತ್ಸರ ಬಹಳ ವಿಶೇಷವಾಗಿ, ಜೊತೆಗೆ ದ್ವಾದಶ ರಾಶಿಗಳ ಫಲಾನುಫಲ ಗುರುಗಳೇ. ಯುಗಾದಿ ಹಬ್ಬಕ್ಕೆ ಈ ರಾಶಿ ಫಲ ಅನ್ನೋದು ಏನಿದೆ, ದಿನ ಭವಿಷ್ಯ ಅನ್ನೋದು ಇಲ್ಲ. ಫಸ್ಟ್ ನೀವು ತಲೆಗೆ ಹಾಕ್ಕೊಳ್ಳಿ, ಯಾವ್ದೆರ್ದದ್ದು ಅವ್ನು ದಿನ ಭವಿಷ್ಯ ಅಂತ ಹೇಳ್ತಾನೋ ಅದೆಲ್ಲ ಬರೀ ಸುಳ್ಳು. ಭೂಲೋಕದಲ್ಲಿ ದಿನ ಭವಿಷ್ಯ ಅಂತ ಜಗತ್ತಲ್ಲಿಲ್ಲ. ತಲೆಯಲ್ಲಿ ಫಸ್ಟ್ ಅದನ್ನ ಇಟ್ಕೊಳ್ಳಿ. ಯಾಕೆ ಅಂದರೆ ದಿನ ಭವಿಷ್ಯ ಅಂತ ಮನುಷ್ಯರು ಸೃಷ್ಟಿ ಮಾಡೋದು. ಶಾಸ್ತ್ರ ನಿಜ, ಶಾಸ್ತ್ರಿ ಸುಳ್ಳು. ಜ್ಯೋತಿಷ್ಯ ನಿಜ, ಜ್ಯೋತಿಷಿ ಸುಳ್ಳು. ಯಾವ ಕಾಲಕ್ಕೂ ಭವಿಷ್ಯ ಅನ್ನೋದು ಚಂದ್ರ ಫ್ರಾಕ್ಷನ್ ಆಫ್ ಸೆಕೆಂಡ್, ಒಂದು ಅಮಾವಾಸ್ಯೆಗೆ ಒಂದು ಪೂರ್ಣಮಿಗೆ ಫೋರ್ಟ್ ನೈಟ್ಲಿ ಅಂತ ಕರಿತೀವಿ. 15 ಪಕ್ಷ ಮಾಸಗಳಿಗೆ ಪಕ್ಷಕ್ಕೆ ಹೋದಾಗ ಒಂದು ಅಮಾವಾಸ್ಯೆಗೆ ಒಂದು ಪೂರ್ಣಮಿಗೆ ಚಂದ್ರ 2.5 ಡಿಗ್ರಿ ಮಾತ್ರ ಚೇಂಜ್ ಆಗ್ತಾನೆ. ಅಷ್ಟು ಮಾತ್ರ ಭವಿಷ್ಯ ಚೇಂಜ್ ಆಗೋದು, ಎಲ್ಲ ಫುಲ್ ಚೇಂಜ್ ಆಗಲ್ಲ. ಅದು ನಿಮಗೆ 1.25 ವರ್ಷಕ್ಕೆ ಯುಗಾದಿ ಹಬ್ಬಕ್ಕೆ ಏನು ಬರುತ್ತೆ ಅದೇ ಫಲ. ಹಾಗಿಂದ ಈ ವರ್ಷಕ್ಕೆ ಏನು ಭವಿಷ್ಯ ಇರುತ್ತೆ 12 ರಾಶಿಗಳಿಗೆ 6 ವಿಶೇಷವಾಗಿರತಕ್ಕಂಥ ಸಂದರ್ಭ ಜ್ಞಾಪಕ ಇಟ್ಕೊಳ್ಳಿ. ಈ 6 ವಿಶೇಷವಾಗಿರೋ ಸಂದರ್ಭದಲ್ಲಿ ಮೇಷರಾಶಿಗೆ ಮೊದಲನೇದಾಗಿ ಮಾಡೋಕ್ಕೆ ಮೊದಲು ಈ ವರ್ಷಕ್ಕೆ ನಾವು ಯುಗಾದಿ ಕಾಲಿಟ್ಟು ಬಿಡ್ತಾ ಇದ್ದೀವಿ. ನಿನ್ನೆ ತಾನೇ ಶನಿ ಪೂರ್ತಿಯಾಗಿ ಮೀನ ರಾಶಿಗೆ ಬಂದ. ಎಷ್ಟೋ 29ನೇ ತಾರೀಕು ನಿನ್ನೆ ಶನಿ ಮೀನ ರಾಶಿಗೆ ಬಂದ. ಇವತ್ತು ಹಬ್ಬ ಶುರು. ಮೀನ ರಾಶಿಗೆ ಬಂದಿರತಕ್ಕಂಥವ್ನು ಅಮಾವಾಸ್ಯೆ ನೀರಲ್ಲಿ ಕೂತ್ಕೊಂಡ. ನೀವು ಎಲ್ಲ ಜ್ಞಾಪಕ ಇಟ್ಕೋಬೇಕು. ಸೊ ಮೇಷ ರಾಶಿಗೆ ವೇದದಲ್ಲಿ ಬಂದು ಕೂತ್ಕೊಂಡ ಶನಿ. ಇಷ್ಟು ತಲೆಯಲ್ಲಿ ಇಟ್ಕೊಂಡು ಇನ್ನು ಕರೆಕ್ಟಾಗಿ ಮುಂದಿನ ತಿಂಗಳು, ಅದಾದಮೇಲೆ ಮುಂದಿನ ತಿಂಗಳು ಅಂದರೆ ಏಪ್ರಿಲ್ ಮೇ. ಏಪ್ರಿಲ್ಗೆ ರಾಹುಕೇತುಗಳು ಚೇಂಜ್ ಆಗ್ತಾರೆ. ಅದಾದ ಮೇಲೆ ಮೇಗೆ ಗುರು ಚೇಂಜ್ ಆಗ್ತಾನೆ. 3 ತಿಂಗಳಲ್ಲಿ 4 ಗ್ರಹಗಳು ಚೇಂಜ್ ಆದಾಗ ಇಡೀ ಜಗತ್ತಿಗೆ, ನಿಮಗೊಬ್ಬರಿಗಲ್ಲ ನನಗೊಬ್ಬರಿಗಲ್ಲ, ಇಡೀ ಜಗತ್ತಿಗೆ ಅವನೇ ತಿರುಗಬೇಕಾದ್ರೆ ಟೋಟಲಿ 850 ಭೂಮಿನ, ಎಷ್ಟೋ 850 ಭೂಮಿನ ತೆಗೆದು ಒಳಗೆ ಗುರು ಒಳಗೆ ಬಿಸಾಕ್ಬೋದು. ಅಷ್ಟು ದೊಡ್ಡ ಬೃಹದಾಕಾರದ್ದು. ಒಂದು ಮನೆ ರೋಡಲ್ಲಿ ನಿಂತ್ಕೊಂಡಿದ್ದಾಗ ನಡ್ಕೊಂಡು ಹೀಗೆ ಬಂದಾಗ ಏನು ಸಿಂಧೂರ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸೈಕಲ್ ಗಾಡಿ ಹಿಂಗೆ ಹೋದರೆ ಕಾರು ದಡದಡನ್ನ ತಲ್ಲತ್ತೆ.
ಒಂದು ಲಾರಿ ಹೋಗ್ಬೇಕಾದ್ರೆ ಕಾರೇ ಶೇಕ್ ಆಗುತ್ತೆ. ಶೇಕ್ ಆಗುತ್ತೆ. ಅಂಥದ್ರಲ್ಲಿ ಭೂಮಿ ಇಷ್ಟಿದ್ದಾಗ ಎಷ್ಟು ದೊಡ್ಡ ಗ್ರಹ ಪಕ್ಕದಲ್ಲಿ ಪಾಸ್ ಆಗುತ್ತೆ. ಅದರಿಂದ ಈಗ ರಾಹು ಕೇತುಗಳು ಎಲ್ಲಿ ಬರ್ತಾರೆ ಅಂದ್ರೆ ಕುಂಭಕ್ಕೆ ರಾಹು ಬರ್ತಾನೆ. ರಾಹು 1 ತಿಂಗಳಿರ್ತಾನೆ. ಇವತ್ತಿಂದ ಜ್ಞಾಪಕ ಇಟ್ಕೊಳ್ಳಿ, ಶನಿ ಜೊತೆ ರಾಹು 1 ತಿಂಗಳ ಕಾಲ ಮೀನದಲ್ಲೇ ಕೂತಿರ್ತಾನೆ. ಅವನು ಇನ್ನೂ ಬಂದಿಲ್ಲ, ಕುಂಭಕ್ಕೆ ಹೋಗಿಲ್ಲ. ಸೊ ನೀವೆಲ್ಲರೂ ಎಚ್ಚರಿಕೆ ಆಗಿರ್ತಕ್ಕಂಥ ಏನೇನಿದೆ ನಾನೆಲ್ಲ ತೋರಿಸ್ಕೊಡ್ತೀನಿ. ಯಾರು ನಿಮ್ಗೆ ಹೇಳಿರಲ್ಲ ಈ ರಹಸ್ಯ, ನಾನು ಹೇಳ್ಕೊಡ್ತೀನಿ. ಗುರು ಮಿಥುನಕ್ಕೆ ಹೋಗ್ತಾನೆ. ಮಿಥುನ ಅಂದ್ರೆ ಗಂಡ ಹೆಂಡತಿರ ಬಾಂಧವ್ಯ ಪ್ಲಸ್ ಹೊಟ್ಟೆ, ಊಟದ ಪದಾರ್ಥಗಳು, ಜಾಗೃತೆ. ಜನ್ಮಗುರು ನರೋ ದುಃಖಂ ಅಂತಲೇ ಶ್ಲೋಕ ಇರೋದು. ಸೊ ಜನ್ಮದಲ್ಲಿ ಗುರು ಬಂದಾಗ, ಶನಿ ಬಂದಾಗ ಹುಷಾರ್ ಅಂತಲೂ ಹೇಳುತ್ತೆ. ಅದರಿಂದ ತಾವೆಲ್ಲರೂ ಏನೇನಕ್ಕೆ ಸರಿ ಮಾಡಬೇಕು ಅನ್ನೋದು ವಿಚಾರ ಹೇಳ್ತೀನಿ. ಸೊ ಈ 3 ಗ್ರಹಗಳು, 3 ವಿಶೇಷವಾಗಿರ್ತಕ್ಕಂಥ ಗ್ರಹಗಳು. ರಾಹು ಒಂದೇ ಗ್ರಹ, ಆದರೆ ರಾಹು ಕೇತು 2 ಆಗಿ 4 ಗ್ರಹಗಳಾಗ್ಬಿಡುತ್ತೆ. ಆ ರಾಹು ಕೇತುಗಳು ಕತ್ತರಿಸಿದಾಗ ಬಾಲ ಒಂದು, ತಲೆ ಒಂದು. ಸೊ ನೀವೆಲ್ಲರೂ ಏನಂದರೆ ಬಾಲ ಯಾವತ್ತಿದ್ರೂ ಕೈ ಕಾಲು ನರಗಳು, ಜ್ಞಾಪಕ ಇಟ್ಕೊಳ್ಳಿ. ತಲೆ ಯಾವತ್ತಿದ್ರೂ ರೋಗಗಳು, ಚರ್ಮಗಳು, ಅಪವಾದ ಅಪಕೀರ್ತಿಗಳು ರಾಹುದು. ಸೊ ಕೇತುದು ಆ ರೀತಿ ಆದರೆ ಊಟ ಉಪಚಾರದ್ದಾದರೆ ವಿಶೇಷ. ಸೊ ನೀವೆಲ್ಲರೂ ಮೇಷರಾಶಿಯವರು ಎಲ್ಲ ಜ್ಞಾಪಕ ಇಟ್ಕೊಳ್ಳಿ. ಇವತ್ತಿನ ಮೇಷರಾಶಿಯಿಂದ ಪ್ರಾರಂಭ. ಮೇಷರಾಶಿ ವೀಕ್ಷಕರು, ವ್ಯಯಕ್ಕೆ ಶನಿ ಬಂದಾಗ ನೀರಿನಿಂದ ಹುಷಾರು. ಶನಿ ಬಲ ಹೊಟ್ಟೋಯ್ತು. ಜಲಗಂಡಾಂತರ ಅಂದ್ರೆ ಜನಕ್ಕೆ ಅಂತಲ್ಲ, ಜಲದಲ್ಲಿ ತೊಂದರೆಗಳು. ನೀನ್ ಪಾನಿಪುರಿ ತಿಂತಿರ್ತೀಯ, ಜಲದಲ್ಲಿ ತೊಂದರೆ. ಮನೆ ಹತ್ರ ನೀರಿರುತ್ತೆ, ಕಣ್ಣಿಗೆ ಕಾಣಲ್ಲ. ಮೆಟ್ಲ ಹತ್ರ, ಬಾತ್ರೂಮ್ ಹತ್ರ ನೀರಿರುತ್ತೆ, ಜಾರ್ಕೆ ಪ್ರದೇಶಗಳು. ಸೊ ಇದಕ್ಕೆಲ್ಲ ಜಾಗೃತಿ. ನೀರು ಎಲ್ಲೆಲ್ಲಿರುತ್ತೋ ಅಂದ್ರೆ ನೀವು ಯಾರ್ಯಾರೋ ಫೋಟೋ ಹಿಡ್ಕೊಳಕ್ ಹೋಗ್ತಿರೋ, ಸಮುದ್ರ ಹತ್ರ ಹೋಗ್ತಿರೋ, ಫಾಲ್ಸ್ ಹತ್ರ ಹೋಗ್ತಿರೋ, ನದಿ ಹತ್ರ ಹೋಗ್ತಿರೋ, ಯಾವ ಬಾವಿ ಹತ್ರ ಹೋಗ್ತಿರೋ, ನೀರು ಹುಷಾರು. ಸೊ ಇದ್ರ ಜೊತೆಗೆ ಏನು ಅಂದ್ರೆ ನೀರಿಗೆ ಸಂಬಂಧಪಟ್ಟಿರೋದು ಶುಕ್ರನ ಮನೆ, ಮೀನ ರಾಶಿ. ಶುಕ್ರ ಅಂದ್ರೆ ಹೆಣ್ಣು ಮಕ್ಕಳು. ಸೊ ಹೆಣ್ಣು ಮಕ್ಕಳಿಂದ ಬಹಳಷ್ಟು ಜನಕ್ಕೆ ತೊಂದರೆ. ಅಂದ್ರೆ ಗಂಡನರಿಗೆ ಹೆಂಡತಿಯರಿಂದ ತೊಂದರೆ ಆಗ್ಬೋದು, ಹೆಣ್ಣು ಮಕ್ಕಳಿಂದ ತೊಂದರೆ ಆಗ್ಬೋದು. ಹೆಂಡತಿರಿಂದ ಹೆಂಗೆ ತೊಂದರೆ ಆಗುತ್ತೆ ಅಂದ್ರೆ ಅಕಸ್ಮಾತ್ ಅನಾರೋಗ್ಯ ಇದ್ರೆ ವ್ಯಯ, ಖರ್ಚು, ವ್ಯಯ ಅಲ್ವಾ. ಆ ಮೇಷರಾಶಿಗೆ ವ್ಯಯದಲ್ಲಿ ಹೆಣ್ಣು ಮಕ್ಕಳಿಗೆ ಅಂದರೆ ಮಗಳಿಗೆ ಆಪರೇಷನ್ನು, ಅಥವಾ ಮಗಳಿಗೆ ಹಾಸ್ಪಿಟ್ಲು, ಅಥವಾ ಹೆಂಡತಿಗೆ ಆಪರೇಷನ್ನು ಅಥವಾ ಹಾಸ್ಪಿಟ್ಲು, ಅನಾರೋಗ್ಯ, ಹುಷಾರ್. ಪ್ಲಸ್ ನರಗಳು. ಸೊ ನರಗಳಿಗೆ ಶುಕ್ರನ ಮನೆ ನರ ಅಂತ ಕರಿತೀವಿ. ನರಗಳು ಅಂದರೆ ತಕ್ಷಣ ಕಾಲಿಟ್ಕೊಂಡ್ಬಿಡೋದು, ಚುಳುಕಿಟ್ಕೊಳ್ಳೋದು, ಎಲ್ಲ ಉಳುಕಿಟ್ಕೊಂಡ್ಬಿಡೋದು. ಖರ್ಚಿನ ವ್ಯಯಕ್ಕೆ ಏನೇನು ಮಾಡಬೇಕೋ ಶನಿ ಮಾಡ್ತಾನೆ. ಕಪ್ಪು ನೀಲಿ ಕೆಂಪು ಬಟ್ಟೆಗಳನ್ನು ದಯವಿಟ್ಟು ಬಿಡಿ. ಮೇಷರಾಶಿ ಇರ್ತಕ್ಕಂಥವ್ರು ಯಾರು ಅಧಿದೇವತೆ ಅಂದರೆ ನರಸಿಂಹಸ್ವಾಮಿ ಅನುಗ್ರಹ. ಸೊ ಎಲ್ಲರೂ ನರಸಿಂಹಸ್ವಾಮಿನ ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ರೆ ಕೋರ್ಟ್ ಕೇಸ್ ಗೆಲ್ತೀರಾ, ಹಳೆ ಕೇಸ್ ಗೆಲ್ತೀರಾ. ಯಾವುದಾದ್ರು ದುಡ್ಡು ಬಾಕಿ ಇದ್ರೆ ಅದು ಬರುತ್ತೆ. ಕೋರ್ಟಲ್ಲಿ ಇರ್ತಕ್ಕಂಥದ್ದು ಏನಾದರೂ ಹಳೆ ಬಾಕಿನ ಏನಾದರೂ ಬ್ಯಾಲೆನ್ಸ್ ಇದ್ದರೆ, ವೈವಾಟಿಕ ಜೀವನದಲ್ಲಿ ಏನಾದರೂ ವ್ಯವಸ್ಥೆ ಇದ್ದರೆ, ಡೈವರ್ಸ್ ಆಗಿರೋದು ನಿಂತು ಹೋಗಿದ್ರೆ ಅದೆಲ್ಲ ಕೊಡ್ತಾನೆ. ನಿಮಗೆ ಇಷ್ಟು ವರ್ಷ ಆಗದೆ ಇರತಕ್ಕಂಥ ಪೆಂಡಿಂಗ್ ಇದೆ ಅದೆಲ್ಲ ಮಾಡಿಕೊಡ್ತಾನೆ. ಸೊ ಅದರಿಂದ ನರಸಿಂಹಸ್ವಾಮಿನ ಹಲೋ ಅನ್ನಿ. ಮೇಷರಾಶಿಯವರು ವಿಶೇಷವಾಗಿ ಈ ಸಣ್ಣ ಪುಟ್ಟದ ವಿಚಾರದಲ್ಲಿ ಬಹಳ ಮುಖ್ಯ. ವೃಷಭ ರಾಶಿಗೆ ಹೋದರೆ ವೃಷಭ ರಾಶಿಯಲ್ಲಿ ಕೂತ್ಕೊಳ್ತಕ್ಕಂಥವ್ರು, ವೃಷಭ ರಾಶಿಯಲ್ಲಿ ಕೂತಿರ್ತಕ್ಕಂಥವ್ರು ಜ್ಞಾಪಕ ಇಟ್ಕೊಳ್ಳಿ, ಯಾವ ಕಾಲಕ್ಕೂ ವೃಷಭ ಮೊದಲಿಂದ ಕಷ್ಟನೇ. ವೃಷಭ ಎತ್ತೆ 24 ಗಂಟೆ ನೀವು ಕಷ್ಟಪಡಲೇಬೇಕು. ಜೀವನ ಹಣೆ ಬರ ನೀವು ಚೇಂಜ್ ಮಾಡಿ ಕೂತ್ಕೊಂಡು ತಿನ್ನೋ ಯೋಗ ಇಲ್ಲ ವೃಷಭ ರಾಶಿಗೆ. ಆದರೆ ಈ ಸಲ ಗುರು ಲಾಭಕ್ಕೆ ಬಂದಿಯಾನೆ. ಇಷ್ಟು ವರ್ಷದ ಕಾಲದಲ್ಲಿ ಗುರು ಲಾಭಕ್ಕೆ ಬಂದು ನಿಮಗೆ ಅಕಸ್ಮಾತ್ 11ನೇ ಮನೆಗೆ ಪರಿಪೂರ್ಣವಾಗಿ ಬಂದಿರತಕ್ಕಂಥ ಶನಿ ಇದ್ದರೆ ಎಷ್ಟೋ ವರ್ಷದಿಂದ ಕಾದಿರತಕ್ಕಂಥ ಪುಣ್ಯದ ಫಲ ಸಿಗುತ್ತೆ. ಈ ಸಲ ಮನೆ ಮಾಡ್ತೀರಾ, ಸೈಟ್ ಮಾಡ್ತೀರಾ, ಭೂಮಿ ಮಾಡ್ಕೊತೀರಾ. ಯಾರು ಮಾಡ್ಕೊಂಡಿಲ್ಲೋ ಅವರು. ಅಕಸ್ಮಾತ್ ಮದುವೆ ಆಗಿಲ್ವಾ, ಅವ್ರಿಗೆ ಪೆಂಡಿಂಗ್ ಕೇಸ್, ಮದುವೆ ಆಗ್ತಕ್ಕಂಥ ವಿಷಯ. ಯಾಕಂದರೆ ನೀವು ವೃಷಭ ರಾಶಿ ಅಂದರೆ ಅದು ಶುಕ್ರನ ಮನೆಗೆ ಜ್ಞಾಪಕ ಇಟ್ಕೊಳ್ಳಿ, ಮದುವೆ ಮಾಡಿಸ್ತಾನೆ. ಎತ್ತು ಅಂದರೆ ಭೂಮಿಯಿಂದ ಎತ್ತು ಅಂದರೆ ಉಳ್ತಾನೆ. ಸೊ ಲಾಭವನ್ನು ಕೊಡ್ತಾನೆ ರೈತರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ. ಶುಕ್ರನ ಸಂಬಂಧಪಟ್ಟಿರೋದೇ ನೀವು ಅಡಿಕೆಗಳನ್ನ ಮಾಡಬೇಕು. ಶುಕ್ರನ ಸಮೇತ ರೈತರು ಏನು ಮಾಡಬೇಕು ಅಂದರೆ ಕ್ಯಾಪ್ಸಿಕಮ್ ಹಾಕಿ, ಕಬ್ಬು ಹಾಕಿ, ದುಡ್ಡು ಬರೋವಂಥದ್ದು, ಶುಂಠಿ ಹಾಕಿ, ಬೆಲ್ಲವನ್ನು ಹಾಕ್ತಕ್ಕಂಥದ್ರ ಆಲೆ ಮನೆ ಮಾಡ್ಕೊಳ್ಳಿ. ಹೊಸ ಬಿಸ್ನೆಸ್ ಏನು ಸ್ಟಾರ್ಟ್ ಮಾಡ್ತೀರೋ ವೃಷಭ ರಾಶಿಯವರು ಧಾರಾಳ ಮಾಡ್ಕೊಳ್ತಕ್ಕಂಥದ್ದು. ನೀವೇ ಸ್ವಯಂ ಶುಕ್ರನ ಮನೆ ಆಗಿರೋದ್ರಿಂದ, ಗುರು ಲಾಭದಲ್ಲಿರೋದ್ರಿಂದ ನೀವು ರಾಘವೇಂದ್ರ ಸ್ವಾಮಿನ ಹಲೋ ಅಂತ ಚೆನ್ನಾಗಿ ಇಟ್ಕೊಳ್ಳಿ. ವೃಷಭದಲ್ಲಿ ಶುಕ್ರನ ಮನೇಲಿ ಅಕಸ್ಮಾತ್ ಲಾಭದಲ್ಲಿ ಗುರು ಬಂದರೆ ರಾಘವೇಂದ್ರನ ಹಿಡ್ಕೋಬೇಕು. ಯಾಕೆಂದರೆ ರಾಹು ಬಂದು ಹೆಣ್ಣು, ರಾಹುನ ಹೆಣ್ಣು ಅಂತೀವಿ, ಗಂಡನ ನಪುಂಸಕ ಗ್ರಹ ಕೇತು ಅಂತೀವಿ. ಆದ್ದರಿಂದ ರಾಹು ಹೆಣ್ಣಾಗಿರೋದ್ರಿಂದ, ಗುರು ಮುಂದೆ ಇರೋದ್ರಿಂದ, ಸೊ ರಾಹು ಗುರು ಅಂದರೆ ಬೃಹಸ್ಪತಿ ಸಂಧಿ. ದೂರ ಇರೋ ಮಕ್ಕಳು ಹತ್ತಿರದಲ್ಲಿ ಬರ್ತಾರೆ. ಫಾರಿನ್ಗೆ ಹೋಗಿರೋರು ತಂದೆ ತಾಯಿನ ಮತ್ತೆ ಸೇರಿಸುತ್ತೆ. ಸೊ ವಿದ್ಯಾಭ್ಯಾಸಕ್ಕೆ ಅಕಸ್ಮಾತ್ ಇದ್ರೆ ಮಾತ್ರ ಒಂದೇ ಒಂದು ಕಾರಣ ಏನಂದರೆ ಯಾರ್ಯಾರು ಓದ್ತಾ ಇದ್ದೀರಾ ಅವರು ಡಲ್ ಆಗ್ತಾರೆ. ಯಾವತ್ತು ಗುರು ಲಾಭಕ್ಕೆ ಹೋಗ್ತಾನೋ, ದೊಡ್ಡ ಗ್ರಹ ಕೂತ್ಕೊಂಡಾಗ ಮಂದಸ್ಮಿತಾಂ ದೇವಿ, ಮಂದವಾಗಿ ಹೋಗ್ತೀರಾ. ಸೊ ಅದರಿಂದ ಮಕ್ಕಳು ಓದ್ತಕ್ಕಂಥವ್ರೆ ಗಮನ ಇರಬೇಕು. ತಾಯಿ ತಂದೆಗೆ ಚೆನ್ನಾಗಿ ಓದಿ ಅಂತ ಹೇಳಬೇಕು. ಮರುವು ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾರಾದರೂ ನಿಮ್ಮ ಮನೇಲಿ ಕಳ್ಕೊಳ್ಳೋ ಅವಕಾಶ, ಗುರು ಬಂದು ಲಾಭಕ್ಕೆ ಬಂದರೆ ಕಳ್ಕೊಂತೀರ, ದೊಡ್ಡ ಹಿರಿಯತನ ಹೋಗುತ್ತೆ. ಸೊ ಯಾರಾದ್ರು ದೂರದಲ್ಲಿರ್ಬೋದು, ಮನೆ ಒಳಗಿರೋದು, ಹೊರಗೆ ಇರ್ಬೋದು. ಸೊ ನೀವು ಅದನ್ನು ಒಂದು ವ್ಯಯ, ಒಂದು ಲಾಭ. ನಿಮಗೇನು ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಜ್ಞಾಪಕ ಇಟ್ಕೋಬೇಕಾದ್ರೆ ಶುಕ್ರನ ಮನೆ.
ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಕ್ರನಿಗೆ ಅಧಿದೇವತೆ ಯಾರು ಅಂದರೆ ಸಾಕ್ಷಾತ್ ಗುರು ತತ್ವದಲ್ಲಿ ಇರಬೇಕು. ಶುಕ್ರಾಚಾರ್ಯರು ಅಂದರೆ ಏನು, ನಾಗದೇವತೆಯನ್ನು ಸ್ಮರಣೆ ಮಾಡಬೇಕು. ರಾಹು ತತ್ವದಲ್ಲಿ ಇರ್ತಕ್ಕಂಥ ನಾಗದೇವತೆಗೆ ನಾಗಮುನೀಶ್ವರ, ನಾಗಚೌಡೇಶ್ವರಿ, ನಾಗರಹಾವಿರೋಂಥ ದೇವರು ಯಾವುದೇ ಆಗಲಿ ಅದನ್ನು ಸ್ಮರಣೆ ಚೆನ್ನಾಗಿ ಮಾಡ್ಕೋಬೇಕು. ರಂಗನಾಥ, ಮಲಗಿರ್ತಕ್ಕಂಥ ರಂಗನಾಥನ ಹಾವಿರ್ತಕ್ಕಂಥ, ಸೊ ಹಾವು ಸಮೇತ ಇರೋ ದೇವರು ಯಾರನ್ನೇ ಆಗಲಿ, ಯಾರು ವೃಷಭ ರಾಶಿಯವರು ಪೂಜೆ ಮಾಡ್ಕೊತಿರೋ ನಿಮಗೆ ಪರಿಹಾರಗಳು ಸಿಗುತ್ತೆ. ಇನ್ನು ಜನ್ಮಗುರು ನರೋದುಃಖಂ ಅಂತ ಮಿಥುನ್ ರಾಶಿಗೆ ಬಂದೇ ಬಿಟ್ವಿ. ಮಿಥುನ್ ರಾಶಿಗೆ ಬಂದವರನ್ನ ಇನ್ಮೇಲೆ ಜ್ಞಾಪಕ ಇಟ್ಕೊಳ್ಳಿ, ಬುಧನ ಮನೆ. ಎಷ್ಟೆಷ್ಟು ದೊಡ್ಡವರು ಇಷ್ಟು ವರ್ಷ ಇದ್ದವರೆಲ್ಲ ಡೈವರ್ಸ್ಗಳು ಮಾಡ್ಕೊತಾರೆ, ಹೆಸರಾಂತ ವ್ಯಕ್ತಿಗಳು ಡೈವರ್ಸ್ ಆಗ್ತಾರೆ, ಫಿಲ್ಮ್ ಸ್ಟಾರ್ಸ್ ಡೈವರ್ಸ್ ಮಾಡ್ಕೊತಾರೆ, ದೊಡ್ಡ ರಾಜಕೀಯ ವ್ಯಕ್ತಿಗಳು ಡೈವರ್ಸ್ ಆಗಿರ್ತಾರೆ, ವಯಸ್ಸಾದ ಮೇಲೆ ಡೈವರ್ಸ್ಗಳಾಗಿರುತ್ತೆ. ಗಂಡ ಹೆಂಡತಿ ಹೊಸದಾಗಿ ಲವ್ ಮಾಡಕ್ಕೆ ಶುರು ಮಾಡಿದವ್ರಿಗೆಲ್ಲ ಯಾವ ಕಾಲಕ್ಕೂ ಬಿರುಕು ಬಿಡ್ತಕ್ಕಂಥ ಅವಕಾಶಗಳು ಗುರು ಜನ್ಮದಲ್ಲಿ ಬಂದರೆ ಇದೆಲ್ಲ ಮಾಡಿಸ್ತಾನೆ. ನಂಬರ್ 2, ಎಲ್ಲ ಕಾಲಕ್ಕೂ ಹೊಟ್ಟೆಯನ್ನು ನೋಡ್ಕೋಬೇಕು. ಬುಧನ ಮನೆ ಅದು. ಹೊಟ್ಟೆ ನೋಡ್ಕೊಳ್ಳೋದ್ರಿಂದ ದಯವಿಟ್ಟು ಗ್ಯಾಸ್ಟ್ರಿಕ್ ಟ್ರಬಲ್ಲು, ಟೈಮಿಗೆ ತಿನ್ನಬೇಕು. ಆಮೇಲೆ ಲಿವರ್ ಡ್ಯಾಮೇಜ್ ಅಂದರೆ ಯಾರಾದರೂ ತೀರ್ಥವನ್ನು ಸೇವನೆ ಮಾಡೋರು ಅಥವಾ ಯಾವ ಕಾಲಕ್ಕೂ ನಾನ್ ವೆಜ್ ತಿನ್ನೋರು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಜಿಡ್ಡಿನ ಪದಾರ್ಥ ಕಮ್ಮಿ ಮಾಡಿ ಹಾರ್ಟ್ ಬಗ್ಗೆ ನೋಡ್ಕೋಬೇಕು. ಗುರು ಯಾವತ್ತು ಜನ್ಮದಲ್ಲಿರ್ತಾನೋ ಹಾರ್ಟ್ ಹುಷಾರು. ಗ್ಯಾಸ್ಟ್ರಿಕ್ ಅಂತೀವಿ, ಟೈಮ್ ಸರಿಯಾಗಿ ತಿನ್ನಬೇಕು. ಜಿಡ್ಡಿನ ಪದಾರ್ಥ ರಾತ್ರಿಯಿಂದ ತಿನ್ನಬಾರ್ದು, ಚೆನ್ನಾಗಿ ಗಡತ್ತಾಗಿ ತಿನ್ನಬಾರ್ದು. ಲಿವರ್ ಜೊತೆಗೆ ಯಾವತ್ತು ಬುಧನ ಮನೇಲಿ ಕೂತ್ಕೊಂಡಾಗ ದಯವಿಟ್ಟು ಡ್ಯಾಮೇಜಸ್ ಅಂತ ಕರಿತೀವಿ. ಸೊ ಡ್ಯಾಮೇಜಸ್ ಯಾವುದಕ್ಕಾಗತ್ತೆ ಅಂದರೆ ನೀವುಗಳು ಅವನು ಕೂತ್ಕೊಂಡಾಗ ಸ್ವಲ್ಪ ದೈವಿಕವಾಗಿ ಹೋಗದೇ ಇದ್ದರೆ ಕಷ್ಟ. ದಂಡಂ ದಶಗುಣಂ ಭವೇತ್. ಸೊ ಅದಕ್ಕೋಸ್ಕರ ಇನ್ನೊಂದೇನು ಅಂದರೆ ಒಂದು ತಲೆ ಇರಲ್ಲ, ಆಧಾರ ಸ್ತಂಭ ಹೊಟ್ಟೋಗಿರುತ್ತೆ. ಅಥವಾ ತಾಯಿ ಹೋಗಿರ್ತಾರೆ, ಇಲ್ಲ ತಂದೆ ಹೋಗಿರ್ತಾರೆ. ಇಂಥ ಕುಟುಂಬಗಳಿಗೆ ಹೊಸದಾಗಿ ಬರ್ತಕ್ಕಂಥ ಅವಕಾಶ ಯೋಜನೆಯನ್ನ ಗುರು ಕೊಡ್ತಾನೆ. ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಯಾರಿರ್ತೀರಾ, ಗುರು ಅಲ್ಲೇ ಬಂದು ಕೂತ್ಕೊಂಡ್ರೆ ಹುಷಾರ್. ನಿಮ್ಮ ದುಡ್ಡುಗಳು ಎಲ್ಲೆಲ್ಲಿ ಕಳಿಸಿರ್ತೀರೋ, ಯಾರ್ಯಾರು ಲೇವಾದೇವಿ ಮಾಡ್ತಿರ್ತಾರೋ ವಾಪಸ್ ಇಸ್ಕೊಂಬಿಡಿ. ಇಲ್ಲದೆ ಇದ್ರೆ 6 ವರ್ಷಗಳ ಕಾಲ ಉಣ್ಣಿಂದಿ ಪಯ ಮುಂಡಾದೇವಡ ಅಂದರೆ ಯಾವ ಕಾಲಕ್ಕೂ ಇರೋದು ವಾಪಸ್ ಬರಲ್ಲ. ಅಂದರೆ ನಿಮ್ಗೆ ಒಳ್ಳೆಯವ್ನು ಕರೆಕ್ಟಾಗಿ ಕೊಡ್ತಿದ್ದವನು ಕೂಡ ನಿಮ್ಮ ಟೈಮಿಗೆ ಕೆಟ್ಟು ಹೋಗ್ತಾನೆ. ಜನ್ಮಕ್ಕೆ ಅವನು ಗುರು ಬಂದಾಗ ನಿಮಗೆ ಖಂಡಿತ ದುಡ್ಡು ಬರಲ್ಲ. ಸೊ ಅದರಿಂದ ವಸೂಲ್ ಮಾಡತಕ್ಕಂಥದ್ದು ಏನಾದಿದ್ರೆ ವಾಪಸ್ ಇಸ್ಕೊಂಬಿಡಿ. ದುಡ್ಡು ಲೇವಾದೇವಿ ಜಾಗ್ರತೆ. ಬುಧನ ಮನೆಯಿಂದ ದುಡ್ಡು, ಗುರು ಅಲ್ಲೇ ಇರ್ತಾನೆ. ಇಷ್ಟೆಲ್ಲ ನೋಡ್ಕೊಳ್ತಕ್ಕಂಥ ಮಿಥುನ ರಾಶಿಗೆ ಅಧಿದೇವತೆ ಅಂದರೆ ಪಾರ್ವತಿ ಪರಮೇಶ್ವರಂ. ಜಗದಪ್ಪಿತಂ ಒಂದೇ ಪಾರ್ವತಿ ಪರಮೇಶ್ವರನ್. ಯಾವ್ದಾದ್ರು ದೇವಸ್ಥಾನದಲ್ಲಿ ಪಾರ್ವತಿನೂ ಇರಬೇಕು, ಪರಮೇಶ್ವರನೂ ಇರಬೇಕು. ಅಂಥ ದೇವಸ್ಥಾನ ಬರೀ ಈಶ್ವರ ಇರಬಾರ್ದು. ಇಲ್ಲ ಉಮಾಮಹೇಶ್ವರ ದೇವಸ್ಥಾನ ಇರ್ತಕ್ಕಂಥ ಅವಕಾಶಗಳು ಇದ್ದರೆ ಇಂಥ ಕ್ಷೇಮಕ್ಕೆ ಹೋದಾಗ ಪ್ರಾರ್ಥನೆ. ಕಟಕ ರಾಶಿ ಇರತಕ್ಕಂಥವ್ರಿಗೆ ಪ್ರಮೋಷನ್. ನಾವು ಕಟಕ ರಾಶಿಗೆ 4ನೇ ಬಂದುಬಿಟ್ಟು. ಸೊ ಇಲ್ಲೇನಂದ್ರೆ ಪ್ರಮೋಷನ್ ಗ್ಯಾರಂಟಿ, ಹೊಸ ಕೆಲಸಕ್ಕೆ ಹೋಗೋದು ಗ್ಯಾರಂಟಿ. ಅಕಸ್ಮಾತ್ ಹೊಸದಾಗಿ ಕೆಲಸಕ್ಕಲ್ಲದೆ ಹಳೆ ಕೆಲಸದಲ್ಲಿ ಯಾರ್ಯಾರು ಇದ್ದೀರಾ, ಹೊಸ ಕೆಲಸ ತೀರ್ಮಾನ ಆಗೋವರೆಗೂ ಹಳೆ ಕೆಲಸ ಬಿಡಬೇಡಿ, ಇರೋದು ಹೊಟ್ಟೋಗುತ್ತೆ. ಅದಕ್ಕೆ ಅಲ್ಲಿ ತೀರ್ಮಾನ ಆದಮೇಲೆ ಇಲ್ಲಿ ಮಾಡ್ಕೋಬೇಕು, ಇಲ್ಲಿಂದ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಲಾಭ ಅಂತ. ಭಾಳ ಜನ ಕಟಕ ರಾಶಿಯವರಿಗೆ ಶಿಫ್ಟಿಂಗ್ ಪ್ಲಾನೆಟ್ ಅಂತ ಕರಿತೀವಿ. ಯಾವತ್ತೂ ಗುರುಗೆ 2ನೇ ಮನೆಗೆ ಜಾಗ ಬಂದಾಗ, ಅವನ ವ್ಯಯಕ್ಕೆ ಬಂದಾಗ ನಿಮ್ಮ ಸ್ಥಾನ ಪಲ್ಲಟನ ಗ್ಯಾರಂಟಿ. ಸೊ ಅದು ಮಕ್ಕಳು ದೂರ ಆಗ್ಬೋದು, ಅಕಸ್ಮಾತ್ ಹಾಸ್ಟೆಲ್ಗೆ ಹಾಕ್ಬೋದು ಮಕ್ಕಳನ್ನ, ತುಂಬ ಹಠ ಮಾಡ್ತಾ ಇದ್ದಾರೆ ಅಂತ. ಅಥವಾ ಓದೋಕ್ಕೆ ಗಂಡು ಮಕ್ಕಳನ್ನೋ ಹೆಣ್ಣು ಮಕ್ಕಳನ್ನೋ ವಿದೇಶಕ್ಕೆ ಕಳಿಸೋ ಯೋಗಗಳಿರುವುದು, ಬೇರೆ ಕಾಲೇಜುಗಳು ಕಳಿಸೋದು, ಸ್ಟ್ಯಾಂಡಿಂಗ್ ಪೊಸಿಷನ್ ಹೊರಗಡೆ ಕಳಿಸ್ತಕ್ಕಂಥದ್ದು. ಹೆಂಡತಿ ಗಂಡ ಬೇರೆ ಬೇರೆ ಆಗೋತಕ್ಕಂಥ. ಅಂದರೆ ಮೈಸೂರಿನಲ್ಲಿ ಗಂಡ ಇದ್ದಾನೆ, ಹೆಂಡತಿ ಇಲ್ಲಿ ಕೆಲಸಕ್ಕೆ ಬರಬೇಕು, ಗಂಡ ಹೆಂಡತಿ ಮತ್ತೆ ತಿರುಗಿ ಸೇರಬೇಕು ಅಂತ ಸಾಯಂಕಾಲ ಸೂರ್ಯಾಸ್ತವಾದ ಮೇಲೆ. ಸೊ ಕಟಕ ರಾಶಿಗೆ ಗಂಡ ಹೆಂಡತಿಗೆ ಸೇರೋದೇ ಕಷ್ಟವಾಗಿ ಹೋಗಿರುತ್ತೆ, ಬರೀ ಕೆಲಸದಲ್ಲೇ ದೂರದಲ್ಲೇ ಇರ್ತಾರೆ. ಸೊ ಇಂಥದ್ದೆಲ್ಲ ನಡೆಯೋ ಜೊತೆಗೆ ತಾಯಿಯಂದ್ರನ್ನ ಕಳ್ಕೊಳ್ಳೋ ಅವಕಾಶಗಳು ಜಾಸ್ತಿ ಇರುತ್ತೆ. ಅಂದರೆ ಕಟಕ ರಾಶಿಯವರಿಗೆ ತಾಯಿದ್ರ ಬಗ್ಗೆ ಯೋಚನೆ. ಅಂದರೆ ಅವ್ರಿಗೆ ಅಕಸ್ಮಾತ್ ಶುಗರ್ ಇದ್ದರೆ, ಅಥವಾ ಹಾರ್ಟ್ ಪ್ರಾಬ್ಲಮ್ ಇದ್ದರೆ, ಅಥವಾ BP ಇದ್ದರೆ, ಗಟ್ಮುಟ್ಟಿಗೆ ಇದ್ರೂ ವೇದದಲ್ಲಿ ಗುರು ಬಂದಾಗ ಏನು ಮಾಡ್ತೀವಿ ಜ್ಞಾಪಕ ಇಟ್ಕೊಳ್ಳಿ, ಸಡನ್ನಾಗಿ ಡಿಮೈಸ್ ಅಂತ ಕರಿತೀವಿ. ಸೊ ಅದರಿಂದ ನೀವೇನು ಮಾಡಬೇಕು, ನಿಮ್ಮ ತಾಯಿಂದ್ರನ್ನ, ತಂದೆಗಿಲ್ಲ ಅದು ತಾಯಿನ ಮಾತ್ರ, ಯಾರು ಕಟಕ ರಾಶಿಯಲ್ಲಿ ತಾಯಿನ ಚೆನ್ನಾಗಿ ಗಮನಿಸ್ಕೊಳ್ಳಿ. ಕಟಕ ರಾಶಿಯಲ್ಲಿ ಇರ್ತಕ್ಕಂಥದ್ದು ನೀರು ಚಂದ್ರನ ಮನೆ ಆಗಿರೋದ್ರಿಂದ ಮನೋಕಾರಕಸ್ಯ ಬುದ್ಧಿ. ಸೊ ನಿಮ್ಮ ಮನೆ ಸ್ಥೀಮಿತ ಇರಲ್ಲ, ಫಿಕ್ಕಲ್ ಮೈಂಡ್ಗಳು ಜಾಸ್ತಿ ಆಗ್ತೀರಾ. ಸೊ ನೀವೆಲ್ಲರೂ ಏನು ಅಂದರೆ ವೇದದಲ್ಲಿ ಗುರು ಬಂದಾಗ ನಿಮ್ಮ ಫಿಕಲ್ ಮೈಂಡು ದೊಡ್ಡದಾಗಿ, ಗಜಕೇಸರಿ ಯೋಗ ಅಂದರೆ ದೊಡ್ಡದು, ಸಡನ್ನಾಗಿ ನಿಮಗೆ ದೊಡ್ಡ ಖರ್ಚು ಬರ್ತಕ್ಕಂಥದ್ದು ತರಲಾಗುತ್ತೆ. ಸೊ ಚಂದ್ರನಿಗೆ ಯಾರ ಮನೆ, ವೆಂಕಟರಮಣ. ಫೈನಾನ್ಸ್ ಮಿನಿಸ್ಟರ್ ತಿರುಪತಿ ಆಗಿರೋ ಸಂಕಟ ಬಂದಾಗ ವೆಂಕಟರಮಣ. ಚಂದ್ರಕ್ಷೇತ್ರನೇ ಅವನಾಗಿರೋದ ಶ್ರೀಹರಿ, ಶ್ರೀಕಾಂತಾರಿ, ಶ್ರೀನಿವಾಸ ಗೃಹೇಶ್ವರಿ, ಶ್ರೀ ವೆಂಕಟಾದ್ರಿ ವಾಸನೆ, ಪದ್ಮಾವತಿ, ಸುಮಂಗಲಿ. ಸೊ ತಿರುಪತಿ ವೆಂಕಟರಮಣನೇ ನಿಮಗೆ ಗಟ್ಟಿಯಾಗಿರೋದ್ರಿಂದ ಕಟಕ ರಾಶಿಯವರು ವೆಂಕಟರಮಣ ಹತ್ರ ಒಂದು ಸರಿ ಹಲೋ ಅಂದ್ಬಿಟ್ಟು ಬನ್ನಕ್ಕೆ ಒತ್ತೋದು. ಸೋಮವಾರ ರಾತ್ರಿ ಹಾಲ್ಟು, ಮಂಗಳವಾರ ದರ್ಶನ ಮಾಡೋಕ್ಕೆ ತಿರುಪತಿ ಎರಡನೇ, ಸೋಮವಾರ ರಾತ್ರಿ ಹಾಲ್ಟು, ಮಂಗಳವಾರ ದರ್ಶನ. ಇನ್ನು ಸಿಂಹರಾಶಿಗೆ ಬರ್ತೀವಿ. ಏನಂತೀಯ ಸಿಂಧೂರ? ಸಿಂಹರಾಶಿಗೆ ಬಂದಾಗ ತಾವೆಲ್ಲರೂ ಜ್ಞಾಪಕ ಇಟ್ಕೊಳ್ಳಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬಹಳ ತೊಂದರೆಗಳೇನೆಂದರೆ ಕೈ ಕಾಲು ನೋಡ್ಕೋಬೇಕು. ಜಾಯಿಂಟ್ ಪೇನ್ ಶುರು ಆಗುತ್ತೆ, ಬೀಳೋದು ಗ್ಯಾರಂಟಿ ಆಗುತ್ತೆ, ಆಕ್ಸಿಡೆಂಟ್ಸ್ ಎಲ್ಲಾದರೂ ಆಗ್ಬೋದು. ತಂದೆ ಅಕಸ್ಮಾತ್ ಕಳ್ಕೊಳ್ಳೋ ಯೋಗಗಳು ಬಂದೇ ಬರುತ್ತೆ, ಶತಸಿದ್ಧ. ಅದರಿಂದ ತಂದೆ ದೂರ ಆಗಿರ್ಬೋದು, ಅಥವಾ ತಂದೆ ತಾಯಿಗಳು ಮೊದಲಿಂದ ಏನೋ ಘರ್ಷಣೆ ಇರುತ್ತೆ, ಅವರಿಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂಥದ್ದಿರ್ಬೋದು, ಬೇರೆ ಆಗ್ಬೋದು. ಪರಸ್ತ್ರೀ ವ್ಯಾಮೋಹ, ತಂದೆಗೆ ಪರಸ್ತ್ರೀ ವ್ಯಾಮೋಹದಿಂದ ನೀವು ಅವ್ರನ್ನ ಬೈತಕ್ಕಂಥವ್ರಿಗೆ ಕೆಲವರಿಗೆ ಅಂಥದ್ದು ನಡೆಯುತ್ತೆ. ಯಾಕೆಂದರೆ ಜ್ಞಾಪಕ ಇಟ್ಕೊಳ್ಳಿ, ಈ ಸಿಂಹರಾಶಿಗೆ ನೇರವಾಗಿ ರಾಹು ಬಂದು ಕೂತ್ಕೊಂತಾನೆ, ಕುಂಭಕ್ಕೆ ಕೂತ್ಕೊಂತಾನೆ. ಕೇತು ಸಿಂಹರಾಶಿಗೆ ಕೇತು ಬಂದು ಕೂತ್ಕೊಂತಾನೆ, ಕಣ್ಣು ಜಾಗ್ರತೆ.
ಜಾಯಿಂಟ್ಗಳ ಜಾಗ್ರತೆ, ಮೂಳೆಗಳು ಜಾಗ್ರತೆ, ನರಗಳು ಜಾಗ್ರತೆ, ರಕ್ತ ಚಲನ ಜಾಗ್ರತೆ. ಸೊ ನೀವೆಲ್ಲರೂ ಏನು ಅಂದರೆ ಕೇತು ಹುಷಾರು. ಯಾರ್ಯಾರು ಗ್ಲಾಸ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಯಾರ್ಯಾರು ವಿಶೇಷವಾಗಿರ್ತಕ್ಕಂಥ ಶ್ಯಾಂಡ್ಲಿಯರ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಯಾರ್ಯಾರು ವಿಶೇಷವಾಗಿ ಬಾತ್ರೂಮ್ ಐಟಮ್ಸನ್ನು ಮಾರ್ತಾ ಇರ್ತೀರಾ ಅಂಥವ್ರು ಎಲ್ಲರಿಗೂ ಖರ್ಚು ಅಂದರೆ ಕೆಲಸಗಳು ಬರಲ್ಲ, ಆ ಲಾಭ ಬರ್ತಾ ಇಲ್ಲ. ಕೇತು ಬಂದಲ್ಲಿ ಕೂತ್ಕೊಂತಾನೆ ಸೂರ್ಯನ ಮನೇಲಿ. ಸೊ ಇಂಥದ್ದೆಲ್ಲ ಕಟ್ ಮಾಡ್ತಾನೆ ಸೂರ್ಯ. ಸಿಂಹರಾಶಿಯಲ್ಲಿ ಕೇತು ಬಂದು ಕೂತ್ಕೊಳ್ಳೋದ್ರಿಂದ ಕೇತು ಕಟ್ ಮಾಡೋರು. ಸೊ ಎಷ್ಟು ಜನ ಸಿಂಹರಾಶಿಯಲ್ಲಿ ಇರ್ತೀರೋ ಹೆಂಡ್ತಿರ ಹತ್ರ ಹುಷಾರ್, ಗಂಡಂದ್ರ ಹತ್ರ ಹುಷಾರ್. ಅಂದರೆ ಹೆಂಡತಿ ಗಂಡನ ಹತ್ರ ಹುಷಾರಿರಬೇಕು. ಏನಾದರೂ ಅವ್ನು ಬೈಜೋರು ಮಾಡಿದ್ರೆ ಹ್ಞೂ ಕಣ್ರಿ ಆಯ್ತು ಬಿಡ್ರಿ, ಮಾತು ಚಿಕ್ಕದಾಗಿ ಮುಗಿಸ್ಕೊಂಡು ಸೈಲೆಂಟ್ ಆಗಿಬಿಡೋದು. ಉಂಡು ಮಲಗೋವರೆಗೂ ಮಾತ್ರ ಇರಬೇಕು ಜಗಳ. ದೊಡ್ಡದು ಮಾಡ್ಕೊಂಡ್ರೆ ಕೇತು ಇಸ್ ಅ ಡೈವರ್ಸ್ ಗ್ರಹ. ಅವ್ನು ಕೋರ್ಟ್ ಕೇಸ್ ಹಾಕಿ ಡೈವರ್ಸ್ ಮಾಡಿಸೋದು ಸಿದ್ಧ ಬರೆದಿಟ್ಕೊಳ್ಳಿ. ಆದ್ದರಿಂದ ನೀವೆಲ್ಲ ಏನು ಮಾಡಬೇಕು, ಮೌನಂ ಸಮ್ಮತಿ ಲಕ್ಷಣಂ, ಆದಷ್ಟು ಅಡ್ಜಸ್ಟಬಲ್ ಜೀವನ ಮಾಡಿಕೊಂಡ್ರೆ ಸಿಂಹರಾಶಿಯವರು ಭಾಳ ಉತ್ತಮ. ರಾಹು ನೇರವಾಗಿ ನೋಡೋದ್ರಿಂದ ದಯವಿಟ್ಟು ಎಲ್ಲರೂ ಚರ್ಮವ್ಯಾಧಿಗಳು ನೋಡ್ಕೋಬೇಕು. ಯಾರ್ಯಾರು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಕಸ್ಮಾತ್ ಗಾಳಿ ಅಥವಾ ಸ್ಟೌವು ಅಥವಾ ದೀಪದ ಹತ್ರ, ಎಣ್ಣೆ ಹತ್ರ ಸುಟ್ಟ ಪದಾರ್ಥಗಳು ಜಾಗ್ರತೆ. ನಿಮಗೆ ಅಕಸ್ಮಾತ್ ಏನು ಅಂದರೆ ತಂದೆ ತಾಯಿಯಿಂದ ದೂರ ಆಗೋ ಯೋಗಗಳು ಉಂಟು. ಸೊ ಏನು ಅಂದರೆ ಮಗ ಚಿಕ್ಕ ವಯಸ್ಸಿದ್ದರೆ ಇಬ್ಬರು ಗಂಡು ಮಕ್ಕಳಿದ್ದಾರೆ, ಚಿಕ್ಕವನ ಮೇಲೆ ಗಮನ ಇಟ್ಕೊಳ್ಳಿ. ಸಿಂಹರಾಶಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ, ಚಿಕ್ಕವನ ಮೇಲೆ ಗಮನ ಇಟ್ಕೊಳ್ಳಿ. ಅಕಸ್ಮಾತ್ ಸಿಂಹರಾಶಿಗೆ 2 ಹೆಣ್ಣು ಮಕ್ಕಳಿದ್ರೆ ದೊಡ್ಡ ಹೆಣ್ಣು ಮಗಳ ಮೇಲೆ ಗಮನ ಇರಲಿ. ಸೊ ಸಿಂಹರಾಶಿಗೆ ಯಾರು ಅಧಿದೇವತೆ, ದುರ್ಗಾಂ ದೇವಿಂ ಶರಣಮಹಂ ಪ್ರಪತ್ಯೆ. ದುರ್ಗಾನ್ ಚೆನ್ನಾಗಿ ಇಟ್ಕೊಳ್ಳಿ. ಚಾಮುಂಡಿ ಬೆಟ್ಟದಲ್ಲಿ ವಿಶೇಷವಾಗಿ ಇಟ್ಕೊಳ್ಳಿ. ಚೌಡೇಶ್ವರಿ ಅನುಗ್ರಹವನ್ನು ಸ್ಮರಣೆ ಮಾಡ್ಕೊಳ್ಳಿ. ರಾವ್ ಕಾಲ ಪೂಜೆಗಳನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಕನ್ಯಾ ರಾಶಿಗೆ ಬಂದ್ಬಿಡೋಣ. ಕನ್ಯಾ ರಾಶಿಗೆ ಬಂದ್ವಿ ಅಂದರೆ ಏನು ಮಾಡಿದೆ, ಮೇಷದಿಂದ ಕನ್ಯಾ ರಾಶಿಗೆ ಬಂದರೆ ಕೇತು ಆಗ್ತಾನೆ ಮೂವ್ ಆಗಿದ್ದಾನೆ. ಈಗ ನಾವು ಹೇಳೋ ಸಮಯದಲ್ಲಿ ಕೇತು ಇನ್ನೂ ಅಲ್ಲೇ ಇರ್ತಾನೆ ಕನ್ಯಾ ರಾಶಿಯಲ್ಲಿ. ತಲೆ ಇಟ್ಕೊಳ್ಳಿ, 1.25 ತಿಂಗಳಲ್ಲಿ ಇರ್ತಾನೆ. ಅವನು ಆಮೇಲೆ ಶಿಫ್ಟ್ ಆಗೋದು ಸಿಂಹರಾಶಿಗೆ ಬರೋಕ್ಕೆ ಮೊದಲು. ಆದರೂ ಬರೋಕ್ಕೆ ಮೊದಲು ಹೇಳ್ತಕ್ಕಂಥವನು ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಏನು ಅಂದರೆ ಅಡುಗೆ ಮನೆ ಕೆಲಸಗಳು ಜಾಸ್ತಿ. ಕನ್ಯಾ ರಾಶಿಯವರು ಸಾಧಾರಣವಾಗಿ ತಾನು ತಿರುಪಿ ದಾನ ಧರ್ಮ ಅಂದರೆ ತಾವು ಎಲ್ರಿಗೂ ಬೇರೆಯವ್ರಿಗೋಸ್ಕರ ದುಡಿಯೋರೇ ಜಾಸ್ತಿ ಆಗಿರೋದ್ರಿಂದ ಆದಷ್ಟು ಖರ್ಚುಗಳನ್ನ ಕಮ್ಮಿ ಮಾಡ್ಕೊಳ್ಳಿ. ಬೇರೆಯವ್ರನ್ನ ಅಯ್ಯೋ ಅನ್ನೋದು ಬಿಡಿ. ನೀವು ಫಸ್ಟ್ ಊಟ ಮಾಡ್ಕೊಳ್ಳಿ, ಗ್ಯಾಸ್ಟ್ರಿಕ್ ನೋಡ್ಕೋಬಾರ್ದು. ವಿಶೇಷವಾಗಿ ಅಯ್ಯೋ ಟೈಮ್ ತಿಂದೇ ಇದ್ದರೆ ಹಿಂಗಾಗೋಯ್ತಲ್ಲಪ್ಪ ಅಂತ ಒದ್ದಾಡಬೇಡಿ. ಖಾರ ಆದಷ್ಟು ಕಮ್ಮಿ ಮಾಡಿ. ನಾನ್ ವೆಜಿಟೇರಿಯನ್ಸ್ ಏನಾದರೂ ಇದ್ದರೆ ಜಿಡ್ಡಿನ ಪದಾರ್ಥ, ಮಾಂಸದ ಪದಾರ್ಥ ಕಮ್ಮಿ ಮಾಡಿ. ಅಕಸ್ಮಾತ್ ಮೀನು ಪದಾರ್ಥ ತಿನ್ನೋ ಹಾಗಿದ್ರೆ ತಿನ್ಕೊಳ್ಳಿ. ನೀರಿನ ಅಂಶದಲ್ಲಿ ಏನಾದರೂ ಬೇಕಾದ್ರೆ ಮಾಡ್ಕೊಳ್ಳಿ. ಹೊರತು ನೀವು ನಾನ್ ವೆಜ್ಜಲ್ಲಿ ಮಾಂಸದ ಪದಾರ್ಥ ತಿಂದರೆ ಜೀರ್ಣಶಕ್ತಿನೇ ಮೊದಲೇ ಕಮ್ಮಿ ಇರುತ್ತೆ. ಅದರಿಂದ ನೀವೇನು ಮಾಡಬೇಕು, ಶುಂಠಿ ಚೆನ್ನಾಗಿ ಉಪಯೋಗಿಸಿ ಲಕ್ಷಣವಾಗಿ. ಶುಂಠಿ ಜೊತೆಗೆ ವಿಶೇಷ ಅಂದರೆ ಯಾವ ಕಾಲಕ್ಕೂ ಜ್ಞಾಪಕ ಇಟ್ಕೊಳ್ಳಿ, ಓಂ ಕಾಳು ಜೀರಿಗೆ ಚೆನ್ನಾಗಿ ಉಪಯೋಗಿಸಿ. ನೀರು ಚೆನ್ನಾಗಿ ಕುಡಿ. ಡೈಜೆಷನ್ ಕಮ್ಮಿ ಇರುತ್ತೆ. ಇನ್ನು ಮೇಲೆ ನಿಮಗೆ ಆ ಕಮ್ಮಿ ಇರೋದು ಎಲ್ಲಿವರೆಗೂ 2 ಇಯರ್ಸ್ ಕಮ್ಮಿ ಇರುತ್ತೆ. ಸೊ ಆ ಡೈಜೆಷನ್ಗೆ ಜಾಸ್ತಿ ಆದಷ್ಟು ಪ್ರಯತ್ನ ಪಟ್ಟರೆ ಭಾಳ ಉತ್ತಮ. ಸೊ ಕನ್ಯಾ ರಾಶಿಯಲ್ಲಿ ಒಂದೇನು ಅಂದರೆ ಹೊಸದಾಗಿ ಹುಡ್ಕೊಂಬಂದರೆ ಯಾವ ಕಾಲಕ್ಕೂ ಸಡನ್ನಾಗಿ ಮದುವೆ ಮಾಡಬೇಡಿ. ಸೆಪ್ಟೆಂಬರ್ವರೆಗೂ ಕನ್ಯಾ ರಾಶಿಯವರು ಹೊಸದಾಗಿ ಏನಾದರೂ ಬಂದರೆ ಸೆಪ್ಟೆಂಬರ್ವರೆಗೂ ಮದುವೆಗಳು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಜಾತಕ ಹೊಂದ್ಕೊಂಡ್ಬಿಡುತ್ತೆ, ಚೆನ್ನಾಗಿದೆ ಅಂತ ಮಾಡ್ಬಿಡ್ತೀರಾ. ಆದರೆ ಅದು ಸುಳ್ಳು ಜಾತಕ ಆಗಿರುತ್ತೆ. ಕೇತು ಬಂದು ಸುಳ್ಳು. ಆಮೇಲೆ ಯಾರು ಕನ್ಯಾ ರಾಶಿಯಲ್ಲಿ ಇರ್ತೀರೋ, ಯಾರು ವೃಶ್ಚಿಕ ರಾಶಿಯಲ್ಲಿ ಇರ್ತೀರೋ, ಯಾರು ತುಲಾ ರಾಶಿ ಇರುತ್ತೆ, ಈ 3 ಜ್ಞಾಪಕ ಇಟ್ಕೊಳ್ಳಿ. ಕನ್ಯಾ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ 3 ಜನ ಈ ಕರೆಕ್ಟಾಗಿ 3 ವರ್ಷ 3 ಇಯರ್ಸ್ ಜ್ಞಾಪಕ ಇಟ್ಕೊಳ್ಳಿ. ವೃಶ್ಚಿಕ ಇನ್ನೂ ನಾನು ಹೋಗಿಲ್ಲ, ತುಲಾ ಇನ್ನೂ ಹೋಗಿಲ್ಲ, ಆದರೂ ಕನ್ಯಾದ ವಿಚಾರ ಹೇಳ್ತಾ ಇದ್ದಾಗಲೇ ಈಗಲೇ ಜ್ಞಾಪಕ ಇಟ್ಕೊಳ್ಳಿ, ನಿಮ್ಗೆಲ್ಲರ ಮನೆಯಲ್ಲೂ ಕಳ್ತನಗಳಾಗುತ್ತೆ. ಸಣ್ಣ ಬಿಗತ್ತಿಗೆ ಕಳೆದೋಗ್ಬೋದು, ಒಡವೆ ಕಳೆದೋಗ್ಬೋದು, ಯಾರೋ ಶಾರದಮ್ಮನವ್ರು ಬಂದು ತೊಗೊಂಡು ಹೊಟ್ಟೋದ್ರು ಅಂತ ಗೊತ್ತಾಗಲ್ಲ, ಲೋಟ ಬಂದು ಹೊಟ್ಟೋಗುತ್ತೆ ಅಂತ ಗೊತ್ತಾಗಲ್ಲ, ಹೇಗೆ ಬರುತ್ತೋ ಏನು ಹೋಗುತ್ತೋ ಗೊತ್ತಾಗಲ್ಲ. ಸೊ ಕನ್ಯಾ ರಾಶಿಗೆ ಅಧಿದೇವತೆ ಸಾಕ್ಷಾತ್ ಕನ್ಯಾ ರಾಶಿ ಬುಧನ ಮನೆ. ಸೊ ಬುಧನಿಗೆ ಭೂಮಿಕಾರಕನಾಗಿರ್ತಕ್ಕಂಥ ಸ್ಮರಣೆನ ನೀವು ಮಾಡ್ಕೋಬೇಕಾದ್ರು ವರಹಸ್ವಾಮಿ, ರಾಹು ದೇವತೆ ಸ್ಮರಣೆನ ಮಾಡ್ಕೊಳ್ತಕ್ಕಂಥದ್ದು ನೀವು ಯಾವತ್ತೂ ಆಂಜನೇಯ ಸ್ಮರಣೆ. ಸೊ ನೋಡಿ, ನೀವು ಮಾಡಬೇಕಾದ್ರೆ ಆಂಜನೇಯನ ಸ್ಮರಣೆ ಆದರೂ ಮಾಡ್ಕೊಳ್ಳಿ, ಇಲ್ಲ ರಾಹು ಅಧಿದೇವತೆ ಭೂದೇವಿ ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ವರಹಸ್ವಾಮಿ, ಭೂವರಹಸ್ವಾಮಿನ ಸ್ಮರಣೆ ಮಾಡಿಕೊಂಡ್ರೆ ಉತ್ತಮ. ಸೊ ನಿಮಗೆಲ್ರಿಗೂ ಏನು ಅಂದರೆ ಯಾರ್ಯಾರು ಮಕ್ಕಳಿಗೆ ಏನಾದರೂ ಕೊಡಬೇಕಾದ್ರೆ ವಿಶೇಷವಾಗಿ ಸ್ಮರಣೆ ಮಾಡಿದ್ರೆ ಇವಾಗಲೇ ಕೊಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಇನ್ನು ತುಲಾರಾಶಿಗೆ ಬರ್ತೀವಿ. ತುಲಾರಾಶಿ ಅವರು ಯಾವತ್ತಿದ್ರು ಬಹಳ ಮುಖ್ಯ. ಗುರುಗಳ ತುಲಾರಾಶಿಯಿಂದ ಇನ್ನುಳಿದ 6 ರಾಶಿಗಳ ಬ್ರೇಕ್ ತಗೊಳ್ತೀನಿ, ತಿಳಿಸ್ಕೊಡೋರಂತೆ. ವೀಕ್ಷಕರೇ ನೋಡಿದ್ರಲ್ಲ, ಇಲ್ಲಿವರೆಗೂ ಮೊದಲ 6 ರಾಶಿಗಳ ಬಗ್ಗೆ ಗುರುಗಳು ತಿಳಿಸ್ಕೊಟ್ರು. ನೀವು ಕೂಡ ಅದೆಲ್ಲವನ್ನ ಫಾಲೋ ಮಾಡಿ ಏನು ಹೇಳಿದ್ದಾರೆ. ನಿಮ್ಮ ಬಹಳ ಮುಖ್ಯವಾಗಿ ಆರೋಗ್ಯವೇ ಇವತ್ತು ಭಾಗ್ಯ ಅಂತ ಹೇಳ್ತೀವಿ, ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೀವಿ. ಆರೋಗ್ಯದ ಬಗ್ಗೆ ಎಲ್ಲ ರಾಶಿಯವರು ಕೂಡ ಗಮನವನ್ನ ಹರಿಸಿ ಮೊದಲ 6 ರಾಶಿಗಳ ವಿಶೇಷತೆ ಜೊತೆಗೆ ಏನೇನು ಮಾಡಬೇಕು, ಏನೇನು ಸಮಸ್ಯೆಗಳಾಗತ್ತೆ ಎಲ್ಲವನ್ನ ಕೂಡ ತಿಳಿಸಿದ್ರೆ, ಇನ್ನು ಉಳಿದ 6 ರಾಶಿಗಳು ತುಲಾ ರಾಶಿಯಿಂದ ಆರಂಭ ಮಾಡೋಣ ಗುರುಗಳೇ. ತುಲಾರಾಶಿ ಸಾಧಾರಣವಾಗಿ ಸಿಂಧೂರ ಏನು ಹೇಳುತ್ತೆ ಅಂದರೆ ತುಲಾರಾಶಿನೇ ಭಾಳ ಉತ್ತಮವಾದವರು ಅಂತ. ನೀನು ಎಲ್ಲ ರಾಶಿಗಿಂತ ತುಲಾರಾಶಿ ಉತ್ತಮ. ಯಾಕೆಂದರೆ ಯಾರಾದರೂ ನೀನು ಜಡ್ಜ್ಮೆಂಟ್ ಕೇಳಬೇಕಾದ್ರೆ ಕರೆಕ್ಟ್ ಜಡ್ಜ್ಮೆಂಟ್ ಯಾರಾದರೂ ಕೊಡ್ತಾರೆ ಅಂದರೆ ತುಲಾರಾಶಿಯವರು. ಒಂದಕ್ಕೆ ಬೆಣ್ಣೆ ಒಂದಕ್ಕೆ ಸುಣ್ಣ ಖಂಡಿತ ಹಾಕಲ್ಲ ಅವರು. ಇಬ್ಬರು ಗಂಡು ಮಕ್ಕಳಿರಲಿ, ಇಬ್ಬರು ಹೆಣ್ಣು ಮಕ್ಕಳಾಗಲಿ, ಗಂಡ ಆಗಲಿ, ಯಾವನೇ ಆಗಲಿ, ಅತ್ತೆ ಆಗಲಿ, ಮಾವ ಆಗಲಿ, ಸ್ವಂತ ತಂದೆ ತಾಯಿ ಆಗಲಿ, ಜಡ್ಜ್ಮೆಂಟ್ ಕರೆಕ್ಟಾಗಿ ನಿಯತ್ತಾಗಿದೆ ತುಲಾರಾಶಿಯವರು, ಅಷ್ಟು ಕರೆಕ್ಟ್ ಪರ್ಫೆಕ್ಟ್ ಅಂತ. ಸೊ ಅದಕ್ಕೆ ತುಲಾ ಅಂದರೆ ತಕ್ಕಡಿ, ಉಚ್ಚಸ್ಥಾನ ಶನಿ ಮನೆಯದು.
ಆ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ಶನಿಯ ಸ್ವಂತ ಮನೆ ಆಗಿರೋದ್ರಿಂದ ನಿಮಗೆ ಜ್ಞಾಪಕ ಇಟ್ಕೊಳ್ಳಿ, ಕರೆಕ್ಟಾಗಿ ತುಲಾ ರಾಶಿಯಿಂದ ನೇರ ದೃಷ್ಟಿ ಹೋಗ್ತಕ್ಕಂಥದ್ದು ಯಾವುದಕ್ಕೆ? ನಿಮಗೆ 6ನೇ ಮನೆ, ಷಟ್ಕೋಣದಲ್ಲಿ ಷಟ್ಸ್ಥಾನದಲ್ಲಿ 6ನೇ ಮನೆ ಕರೆಕ್ಟಾಗಿ ಶನಿ ಬರ್ತಾನೆ. ಶನಿಯ ಸ್ವಂತ ಸ್ಥಾನದಲ್ಲಿ ಕುಂಭ ಇದ್ರೂ ಅವನಿಗೆ ಇಷ್ಟವಾದ ಮನೆ ತುಲಾರಾಶಿ. ಆದ್ದರಿಂದ ಶನಿ ತುಂಬ ಒಳ್ಳೆಯವನು. ಆದರೂ ಸಹ ನೀವೇನು ಮಾಡಬೇಕು ಗೊತ್ತಾ? ಓಡಾಡ್ಬೇಕಾದ್ರೆ ಕಾರ್ಪೆಟ್ ಹುಷಾರ್, ಜಾರೋ ಜಾಗ ಸೋಪ್ ಜಾಗ ಹುಷಾರ್. ಅಕಸ್ಮಾತ್ ಗಾಡಿ ಪಾರ್ಕಿಂಗ್ ಮಾಡಿದರೆ ಅಲ್ಲಿ ಗ್ರೀಸ್ ಬಿದ್ದಿದ್ರೆ ಹುಷಾರ್. ಅಕಸ್ಮಾತ್ ಮೆಟ್ಟಲ ಮೇಲೆ ಮಳೆ ಬಂದರೆ, ಇನ್ನು ಮೇಲೆ ಸಡನ್ನಾಗಿ ಮಳೆ ಬಂದರೆ ಮಳೆ ಮೇಲೆ ನೀವೆಲ್ಲರೂ ಗ್ರಾನೈಟ್ಗಳು ಹಾಕೊಂಡಿದ್ದೀರ, ಬೀಳಕ್ಕೆ ಕೈ ಕಾಲು ಮುರ್ಕೊಂಡ್ರೆ ದೇವರೇ ಗತಿ. ಆಮೇಲೆ ಎಲ್ಲ ತುಲಾರಾಶಿಯವರು, ಎಲ್ಲ ಕುಂಭರಾಶಿಯವರು ಜ್ಞಾಪಕ ಇಟ್ಕೊಳ್ಳಿ, ತುಲಾ, ಕುಂಭ ಮತ್ತು ವಿಶೇಷವಾಗಿರ್ತಕ್ಕಂಥ ವೃಷಭ ರಾಶಿಯವರು ಮತ್ತು ಕಟಕ ರಾಶಿಯವರು. ಕಟಕ ರಾಶಿ, ವೃಷಭ ರಾಶಿ, ತುಲಾರಾಶಿ, ಕುಂಭರಾಶಿ ಇವರೆಲ್ಲ ಏನು ಗೊತ್ತಾ? ಬಾತ್ರೂಮಲ್ಲಿ ಹುಷಾರ್. ದೊಡ್ಡ ವಯಸ್ಸಾದವರಾದರೂ ಸರಿ, ಪುಟಾಣಿ ಹುಡುಗ ಆದರೂ ಸರಿ, ಹೆಂಗಸರಾದರೂ ಸರಿ, ಗಂಡಸರಾಗಲಿ, ಯಾರ್ಯಾರು ಬಾತ್ರೂಮಲ್ಲಿ ಬೀಳ್ತೀರಾ ಹಾಸ್ಪಿಟಲ್ಗೆ ಹೋದವರು ಬದುಕಿ ಬರಲ್ಲ. ಬಾತ್ರೂಮಲ್ಲಿ ಮಾತ್ರ ಬಿಡಬಾರ್ದು, ಜ್ಞಾಪಕ ಇಟ್ಕೊಳ್ಳಿ. ಇದು ಗ್ಯಾರಂಟಿ ಸಿದ್ಧ. ಅದಕ್ಕೆ ಹುಷಾರಾಗಿರಿ. ಎಷ್ಟು ಕ್ಲೀನಾಗಿ ಇಟ್ಕೊತೀರ ಬಾತ್ರೂಮು. ಆ ಕಾಲದಲ್ಲಿ ಏನು ಹೇಳೋರು ಅಜ್ಜಿ ತಾತಂದ್ರು ಅತ್ತೇಂದ್ರು? ಬಾತ್ರೂಮಲ್ಲಿ ಕೂತ್ಕೊಂಡು ಊಟ ಮಾಡ್ಬೇಕು ಹಂಗಿರ್ಬೇಕು ಅನ್ನೋರು. ಅಂದರೆ ಅಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ಲ, ಅದು ಅಷ್ಟು ಕ್ಲೀನಾಗಿ ಇಟ್ಕೊಳ್ಳಿ ಅಂತ. ಎಲ್ಲ ತುಲಾರಾಶಿಯವರು ಇದೊಂದು ಮೇನ್ ಜ್ಞಾಪಕ ಇಟ್ಕೊಂಡ್ರೆ ಮಿಕ್ಕಿದೆಲ್ಲ ಸೂಪರ್. ನಿಮಗೇನು ಅಂದರೆ ಇಷ್ಟು ವರ್ಷಕ್ಕೆ ಐಶ್ವರ್ಯ ಅಂದರೆ ಹೊಸ ಒಡವೆ ಮಾಡಿಸ್ಕೊತೀರಾ, ಗೊತ್ತಿಲ್ಲದೆ ಡೈಮಂಡ್ ಪರ್ಚೇಸ್ ಮಾಡುತ್ತೀರಾ, ಗೊತ್ತಿಲ್ಲದೆ ಚಿನ್ನ ಆಭರಣಗಳು ಕೊಡ್ತಾನೆ ಶನಿ. ಅಷ್ಟೈಶ್ವರ್ಯ ಪ್ರಾಪ್ತಿಯನ್ನು ಕೊಡ್ತಾನೆ. ಹೊಸ ಮನೆಗೆ ಸ್ಥಾನ ಬಲ್ಟನ ಮಾಡ್ತಾನೆ. ಒಂದು ಮನೆ ಇದ್ರೂ ಇನ್ನೊಂದು ಬಾಡಿಗೆ ಮನೆ ಕೊಂಡ್ಕೊಳ್ಳೋ ಹೋಗಾನೋ, ಬಾಡಿಗೆಗಳು ಬರೋ ಥರನೋ ಒಂದು ಆದಾಯವನ್ನು ಎಕ್ಸ್ಟ್ರಾ ಕೊಡ್ತಾನೆ. ಅಕಸ್ಮಾತ್ ಅದೇ ಮನೇಲಿ ಇದ್ರೂ ಯೋಜನೆ ಇಲ್ಲದೆ ಇರ್ತಾನೆ. ಅಕಸ್ಮಾತ್ ಕೆಲವು ಹೆಂಗಸರಿಗೆ ನನ್ನ ಗಂಡ ಯಾವಳನ್ನ ಇಟ್ಕೊಂಡ್ಬಿಟ್ಟಿದ್ದಾಳೆ, ದೆರ್ದದವಳನ್ನ, ನನ್ನ ಮನೆ ಸಂಸಾರನೇ ಹಾಳು ಮಾಡ್ಬಿಟ್ಲು ಅಂದರೆ ಅಂಥದ್ದೆಲ್ಲ ಬಿಡಿಸ್ತಾನೆ ಈ ಸಲ. ದಂಡಂ ದಶಗುಣಂ ಭವೇತ್ ಅಂದರೆ ನೀವು ಧರ್ಮ ಆಗಿದ್ದರೆ ನಿಮ್ಮನ್ನು ಅವಳಿಂದ ಬಿಡಿಸ್ತಾನೆ, ಅವಳು ಧರ್ಮ ಆಗಿದ್ದರೆ ನಿಮ್ಮನ್ನು ಅವಳಿಂದ ಬಿಡಿಸ್ತಾನೆ. ಆದ್ದರಿಂದ ಗಂಡ ಹೇಗಿದ್ದಾನೋ ಗೊತ್ತಿಲ್ಲ, ನಾವದು ಸರಿಪಡಿಸ್ಬೇಕು. ಸೊ ಅದಕ್ಕೆ ಸರಿಪಡಿಸೋಕ್ಕೆ ಗಂಡನಿಗೆ ಒಂದು ಚೇಂಜ್ ಓವರ್ನ ಕೊಡ್ತಕ್ಕಂಥ ಅವಕಾಶ ಭಾಳಷ್ಟು. ಯಾರ್ಯಾರಿಗೆ ಮಕ್ಕಳಾಗಿಲ್ಲ ಇಷ್ಟು ವರ್ಷಕ್ಕೆ ಸಂತಾನಕ್ಕೆ, ಎಲ್ಲ ಟಿ ವಿಗಳು ನೋಡಿಕೊಂಡು, ಎಲ್ಲ ಜ್ಯೋತಿಷದವ್ರನ್ನ ಕೇಳಿಕೊಂಡು, ಯಾವ್ಯಾವ ದೇವ್ರುಗಳಿಗೆ ಹೋಗಿರ್ತೀರೋ ಹಬ್ಬಾಳ ಸ್ವಂತ ಸಂತಾನ ಅಂದರೆ ಸುಖ ಸಂತಾನ. ಆದ್ದರಿಂದ ಈ ಗಮನವನ್ನು ಇಟ್ಕೊಂಡ್ರೆ ತುಲಾರಾಶಿಯವರು ಬಹಳ ವಿಶೇಷ. ತುಲಾರಾಶಿಯಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಯಾರ್ಯಾರು ಇರ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರಮೋಷನ್ಸ್ ಗ್ಯಾರಂಟಿ. ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತಾರೆ ಅವರಿಗೆಲ್ಲ ತುಲಾರಾಶಿಯವರಿಗೆ ಉನ್ನತ ಸ್ಥಾನ, ಮಾನ, ದರ್ಜೆನ ಸಿಕ್ಕೇ ಸಿಗ್ತಾನೆ. ಇದು ವಿಶೇಷತೆ. ಸೊ ನಿಮಗೆಲ್ಲರಿಗೂ ತುಲಾರಾಶಿಗೆ ಬಹಳ ವಿಶೇಷವಾಗಿರೋ ಸಂದರ್ಭದಲ್ಲಿ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಚೆನ್ನಾಗಿ ಇಟ್ಕೊಂಡಾಗ ಶನಿ ದೂರವನ್ನು ಕಳಿಸ್ತಾನೆ. ಸುಬ್ರಹ್ಮಣ್ಯನಿಗೆ ಇಬ್ಬರು ಹೆಂಡ್ತಿರು, ವಳ್ಳಿ ದೇವಸೇನಾ ಸಮೇತ ಅಂತ ಕರೀತಾರೆ. ಸಮುದ್ರ ಸುಬ್ರಹ್ಮಣ್ಯ ಋಣ ತೀರಿಸ್ತಾನೆ, ಪರಿಪೂರ್ಣ ರಕ್ಷಾ ಕವಚ ಆಗ್ತಾನೆ. ಆ ಸುಬ್ರಹ್ಮಣ್ಯನ ಚೆನ್ನಾಗಿ ಇಟ್ಕೊಂಡ್ರೆ ತುಲಾರಾಶಿಯವರು ಭಾಳ ಉತ್ತಮ. ನೆಕ್ಸ್ಟ್ ರಾಶಿಗೆ ಹೋಗ್ತಕ್ಕಂಥದ್ದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಸಾಧಾರಣ ಸಿಂಧೂರ ಎಲ್ಲಾ ರಾಜಕೀಯದವರು ಮುಕ್ಕಾಲು ಭಾಗ ವೃಶ್ಚಿಕ ರಾಶಿಯವರು ಇದ್ದಾರೆ. ಸೊ ಅಷ್ಟು ಜನ ರಾಶಿಯಲ್ಲಿ ಇರ್ತಕ್ಕಂಥ ಯಾರ್ಯಾರಿದ್ದಾರೆ, ದೊಡ್ಡ ದೊಡ್ಡ ಹೆಸರಾಂತ ವ್ಯಕ್ತಿಗಳು, ನಮಗೆ ಹೆಸರೇನು ಬೇಕಾಗಿಲ್ಲ, ನಮಗೆ ಸೂಟ್ಕೇಸ್ ತಂದ್ಕೊಡಲ್ಲ ಅವರು. ಆದರೂ ಸಹ ಏನು ಅಂದರೆ ಅಂಥ ರಾಶಿಯವ್ರಿಗೆಲ್ಲರಿಗೂ ನೀನು ನೋಡು, ವೃಶ್ಚಿಕ ರಾಶಿ ಯಾರು ರಾಜಕೀಯದಲ್ಲಿ ಇರ್ತಾರೋ ಅವರಿಗೆಲ್ಲ ಚಪ್ಪಲ್ ಚೆನ್ನಾಗಿರು. ಒಬ್ಳಿಗಿಂತ ಇನ್ನೊಬ್ಳು ಬೇಕೇ ಬೇಕು ಅಂತ ಪಕ್ಕದಲ್ಲಿ ಗಿಲ್ಲಕ್ಕಾದ್ರೂ ಬೇಕು ದೆರ್ದದವ್ರಿಗೆ. ಅಂಥವ್ರಿಗೆಲ್ಲರಿಗೂ ಅಪಮೃತ್ಯು. ಅಂಥವ್ರಿಗೆ ಈಗ ವಯಸ್ಸಾಗಳಾಗಿರುತ್ತೆ ಅಥವಾ ಹೋಗೋ ಸಮಯ ಬರುತ್ತೆ, ಸಡನ್ನಾಗಿ ಹಾರ್ಟ್ ಡಿಸೀಸ್ ಬರುತ್ತೆ. ವೃಶ್ಚಿಕ ರಾಶಿಯಲ್ಲಿರೋ ರಾಜಕೀಯದವರು, ಯಾಕೆಂದರೆ ರಾಜಕೀಯ ಸ್ಥಾನಮಾನ ಕೊಡೋದೇ ಶನಿ. ವೃಶ್ಚಿಕ ರಾಶಿನೇ ಕುಜನ ಮನೆ. ಕುಜನ ಜೊತೆ ಶನಿ ಇದ್ದಾಗ ಇದನ್ನೆಲ್ಲ ಒಂದು ಅಂತ್ಯವನ್ನು ಹಾಡ್ತಾನೆ. ಅಧರ್ಮವನ್ನು ಮಾಡಿರ್ತಕ್ಕಂಥ ರಾಜಕಾರಣಿಗಳು ಯಾರಿರ್ತಾರೋ ಅವರಿಗೆ ದಂಡ ದಶಗುಣಂ ಭವೇತ್. ಸೊ ಇದು ಶತಸಿದ್ಧ ಬರೆದಿಟ್ಕೊಳ್ಳಿ. ಒಂದು, ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಬಹಳಷ್ಟು ಜನ ಚೇಳು ಅಂತ ಕರಿತೀವಿ. ಚೇಳು ಅಂದರೆ ಮುಂದೆ ಎರಡು ವಿಶೇಷವಾಗಿರೋ ಬಾಯಿ, ಹಿಂದ್ಗಡೆ ಕುಟುಕಕ್ಕೂ ಒಂದು ವಿಷಯ. ಅಂದರೆ ನಿಮ್ಮ ಕೆಟ್ಟ ಬುದ್ಧಿಗಳು ಬಹಳಷ್ಟು ಜನಕ್ಕೆ ಯುದ್ಧನ ಸರಿ ಮಾಡ್ತಾನೆ. ವೃಶ್ಚಿಕ ರಾಶಿಯವರು ಸಾಧಾರಣವಾಗಿ ನೋಡಿ ಒಂದು ಕುಟಿಲತನ ಇದ್ದೇ ಇರುತ್ತೆ ಅವರಿಗೆ. ಆ ಕುಟಿಲತನ ಪರಿವರ್ತನೆ ಮಾಡೋಕ್ಕೇನು ಅಂದರೆ ನಾನೇ ಮೇಲಿರಬೇಕು, ನನ್ನ ಜೊತೆ ಇನ್ನೊಬ್ಬ ಪಕ್ಕದಲ್ಲಿ ಬಂದು ಸ್ಟ್ಯಾಂಡ್ ಆಗಬಾರ್ದು ಅನ್ನೋದು ಭಾಳಷ್ಟು ಜನ ಇದೆ. ಅದರಲ್ಲೂ ಫಿಲ್ಮ್ ಸ್ಟಾರ್ಸ್ ಭಾಳ ಜನ ಇರ್ತಾರೆ. ಆ ಫಿಲ್ಮ್ ಸ್ಟಾರ್ಸಲ್ಲಿ ನಾವು ಮಾತ್ರ ಮುಂದೆ ಇದ್ರೆ ಸಾಕು ಅಂತ ಪಕ್ಕದಲ್ಲಿ ಯಾವನಾದ್ರೂ ಬಂದು ಮುಖ ತೋರಿಸಿದ್ರೆ ಇವನೇ ಚೆನ್ನಾಗಿರ್ತಾನೆ, ಆದರೂ ಅವ್ನು ಚೆನ್ನಾಗಿಲ್ದಿದ್ರು ಅವ್ನು ಯಾಕೆ ಪಕ್ಕದಲ್ಲಿ ನಿಂತ್ಕೊಂಡ ಅನ್ನೋದು ಹೊಟ್ಟೆಗಿಚ್ಚು. ಅಂಥದ್ದಕ್ಕೆಲ್ಲ ದಂಡವನ್ನು ಕೊಡ್ತಾನೆ. ಕಾರ್ಗಳು ತೊಗೊಳ್ಳದೇ ಇರತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ಕಾರ್ಗಳು ಯಾರು ತೊಗೊಂಡಿಲ್ಲ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇಯರ್ವರೆಗೂ ಹೊಸ ಕಾರ್ನ ತೊಗೊಳಕ್ಕೆ ಹೋಗಬೇಡಿ. ಚೇಂಜ್ ಮಾಡೋ ಹಾಗಿದ್ರೆ ಈ ಹೊಸ ಹಳೆ ಕಾರ್ನ ಚೇಂಜು ಮಾಡಕ್ಕೆ ಹೋಗಬೇಡಿ. ಎಲ್ಲ ಶಾರ್ಪ್ ಐಟಮ್ಸು ಮಕ್ಕಳಿಂದ ದೂರ ಇಡಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಶಾರ್ಪ್ ಐಟಮ್ಸ್ ಮಕ್ಕಳ ಹತ್ರ ಜಾಗ್ರತೆ ಇಡಿ. ಯಾವ್ಯಾವ ಡಾಕ್ಟರ್ಗಳಿದ್ದೀರಾ ನಿಮ್ಗೆಲ್ಲರಿಗೂ ವೃಶ್ಚಿಕ ರಾಶಿಯಲ್ಲಿ ಇದ್ದವ್ರಿಗೆ ಗ್ಯಾರಂಟಿ ನೋಡಿ ಫಸ್ಟ್ ಕ್ಲಾಸ್ ಆಗಿ ನಿಮಗೆಲ್ಲ ಅಪವಾದಪಕೀರ್ತಿಗಳು ಶುರು ಆಗುತ್ತೆ. ಯಾಕೆ ಅಂದರೆ ನೀವೆಷ್ಟೋ ಜನ ಕತ್ರಿಗಳನ್ನ ಒಳಗಡೆ ಹೊಟ್ಟೆಯಲ್ಲೇ ಮರ್ತೋಗಿರ್ತೀರಾ, ಎಷ್ಟೋ ಜನ ಆಪರೇಷನ್ ಮಾಡುವಾಗ ಅಲ್ಲೇ ಕತ್ತಿ ಮರ್ತೋಗಿರ್ತೀರಾ. ಇನ್ನು ಮೇಲೆ ಡಾಕ್ಟರ್ಗಳು ಲಂಚ ಕೊಟ್ಟು ಸುಮ್ಮನೆ ಹೆಸರು ಡಾಕ್ಟರ್ ಆಗಿರೋ ತರಕವ್ರಿಗೆಲ್ಲ ಹುಷಾರ್. ನಿಮಗೆಲ್ಲ ಅಪವಾದ ಅಪಕೀರ್ತಿ ಗ್ಯಾರಂಟಿ ಕೊಡ್ತಾನೆ. ಯಾಕೆಂದರೆ
ಜ್ಞಾಪಕ ಇಟ್ಕೊಳ್ಳಿ. ಗುರು ಎಲ್ಲಿ ಬಂದಿದ್ದಾನೆ ಅಂದರೆ ಅಷ್ಟಮ ಗುರು, ವೃಶ್ಚಿಕ ರಾಶಿಗೆ ಅಷ್ಟಮ ಗುರುಗೆ ಬಂದ್ಬಿಡ್ತಾನೆ. ಸಪ್ತಮಕ್ಕೆ ನಿಮ್ಮ ನೇರವಾದ ದೃಷ್ಟಿ ವಿಷಭ, ಅಷ್ಟಮ ಗುರು ವೃಶ್ಚಿಕ ರಾಶಿಗೆ. ಸೊ ಅಷ್ಟಮದಲ್ಲಿ ಗುರು ಇದ್ದರೆ 5 ವರ್ಷ ಹುಷಾರ್. ಅಷ್ಟಮ ಗುರು ಬಂದರೆ ಏನು ಮಾಡ್ತಾನೆ, ಧರ್ಮವನ್ನು ಮಾತ್ರ ಕಾಪಾಡ್ತಾನೆ, ಕೆಟ್ಟದನ್ನು ಕಾಪಾಡೋಕ್ಕೆ ಸೌದ್ಯಕ್ಕೆ ಹೋಗಲ್ಲ. ಸೊ ಅದರಿಂದ ಯಾರ್ಯಾರು ಜ್ಞಾಪಕ ಇಟ್ಕೊಳ್ಳಿ, ಅತ್ತೆ ಮಾವನರ ಜೊತೆ ಇಟ್ಕೊಳ್ಳಿಲ್ಲ, ಅತ್ತೆ ಮಾವನ ಜೊತೆಲಿ ಇಟ್ಕೊಳ್ಳಿ. ಯಾರ್ಯಾರು ಆಶ್ರಮಕ್ಕೆ ಸೇರಿಸ್ಬಿಟ್ಟಿದ್ದೀರಾ ವಾಪಸ್ ಕರ್ಕೊಂಬನ್ನಿ. ಗೌರವದಿಂದ ತಂದೆ ತಾಯಿನ ಯಾರು ಕಾಣ್ತೀರಾ ಅದೇ ನಿಮಗೆ ದೊಡ್ಡ ಫಲ. ವೃಶ್ಚಿಕ ರಾಶಿಗೆ ಏನು ಹೇಳುತ್ತೆ ಅಂದರೆ ತಾಯಿ ತಂದೆಗಿಂತ ದೊಡ್ಡ ದೇವರಿಲ್ಲ ಅಂತ ಹೇಳ್ತಾ. ಅದಕ್ಕೆ ಲಕ್ಷ್ಮೀನಾರಾಯಣ ದೇವಸ್ಥಾನ, ಸೀತಾರಾಮ ದೇವಸ್ಥಾನ, ರಾಧಾಕೃಷ್ಣ ದೇವಸ್ಥಾನ, ಈ ಥರ ಗಂಡ ಹೆಂಡತಿ ಇಬ್ಬರು ಇರುವಂಥದ್ದು. ಅಲ್ಲಿ ಶ್ರೀದೇವಿ ಭೂದೇವಿ ಸರ ವೆಂಕಟೇಶ್ವರ, ಈ ಥರದ ಜೋಡಿ ದೇವರಿರ್ತಕ್ಕಂಥ ಯಾವುದೇ ಕ್ಷೇತ್ರದ ದರ್ಶನವನ್ನು ಮಾಡಿದ್ರೆ ವೃಶ್ಚಿಕ ರಾಶಿಗೆ ಉತ್ತಮ. ಧನುರಾಶಿಗೆ ವಿಶೇಷ ಅನುಗ್ರಹ ಏನು ಅಂದರೆ ಒಂದೇ ಒಂದು ಕಾಲು ನೋವುಗಳು, ಅದು ಬಿಟ್ಟರೆ ಇನ್ನೇನು ತೊಂದರೆ. ಧನುರಾಶಿಗೆ 7.5 ಮುಗಿದೋಯ್ತು, ಫಸ್ಟ್ ಕ್ಲಾಸಾಗಿ ಯಶೋ ಕೀರ್ತಿ ಪದವಿ. ಧನುರಾಶಿಗೆ ಬಿಲ್ಲು ಬಾಣ ನೇರವಾಗಿ ಬಿಡುವಂಥದ್ದು. ಗುರು ಸಪ್ತಮಕ್ಕೆ ಬರ್ತಾನೆ, ಗುರು ಬಲ ಸೂಪರು, ಫಸ್ಟ್ ಕ್ಲಾಸಾಗಿ ದಾರಿ ಕಾಣದಾಗಿದೆ. ರಾಘವೇಂದ್ರನೇ ಅಂದರೆ ದಾರಿ ಕಾಣದೇ ಇರೋದೆಲ್ಲ ಹೊಸ ಯೋಜನೆಗಳು ಬರುತ್ತೆ, ವಿಶೇಷ ಅನುಗ್ರಹ ಸಿಗುತ್ತೆ. ನೀವೆಲ್ಲ ಏನು ಅಂದರೆ ನಿಮ್ಮ ಗುರುಗಳು, ನಿಮ್ಮ ಕುಲದೇವರುಗಳು, ದತ್ತಾತ್ರೇಯ, ಹರೇ ಕೃಷ್ಣ, ಉನ್ಮತ್ತಾನದಾಯಕ, ದಿಗಂಬರ ಮುನಿ, ಬಾಲಪಿಶಾಚ, ಜ್ಞಾನಸಾಗರ, ಶಿರಡಿ ಸಾಯಿಬಾಬಾ ಆಗಲಿ, ರಾಘವೇಂದ್ರ ಸ್ವಾಮಿ ಆಗಲಿ, ರಾಮಾಚಾರ್ಯರಾಗಲಿ, ಕೃಷ್ಣಂ ಒಂದೇ ಜಗದ್ಗುರು ಆಗಲಿ, ಎಲ್ಲ ಗುರುಗಳನ್ನು ಸ್ಮರಣೆ ಮಾಡೋದು ಧನುರಾಶಿಗೆ ಬಹಳ ಮುಖ್ಯ. ಆಮೇಲೆ ಧನುರಾಶಿಯವರು ಎಲ್ಲರೂ ಹೇಳ್ತಾ ಇದ್ದೀನಿ, ಯಾರ್ಯಾರು ನಿಮ್ಮ ಮನೆಯಲ್ಲಿ ಇರ್ತೀರೋ ಧನುರಾಶಿಯಲ್ಲಿ ಇರ್ತಕ್ಕಂಥ ಯಾವುದೇ ನಕ್ಷತ್ರಗಳಾಗಲಿ, ಅಂದರೆ ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಮೂಲ ನಕ್ಷತ್ರ ಆಗಿರ್ತೀರ. ಸೊ ಇಂಥ ನಕ್ಷತ್ರಗಳಾಗಿರೋ ಜ್ಞಾಪಕ ಇಟ್ಕೊಳ್ಳಿ, ಒಂದೇ ಒಂದು ಡಿಟರ್ಜೆಂಟ್ ಪೌಡ್ರು, ಏನೇಳಿ ಡಿಟರ್ಜೆಂಟ್ ಪೌಡ್ರು, ಅಕಸ್ಮಾತ್ ಹಾರ್ಪಿಕ್ಕು, ಇದು ಬಂದು ರಾಹು ಅಂತ ಕರಿತೀವಿ. ನಿಮ್ಗೆ ಒಳ್ಳೆ ಪರಿಹಾರ, ಅದನ್ನು ನಿಮ್ಮ ಮನೇಲಿ ಇಟ್ಕೋಬೇಕು, ಶನಿವಾರ ಕೊಂಡ್ಕೋಬೇಕು. ಯಾವುದಾದ್ರೂ ಪೌರಕಾರ್ಮಿಕರಿಗೆ ದಾನ ಮಾಡಬೇಕು, ಅಥವಾ ದೂರದಲ್ಲಿರ್ತಕ್ಕಂಥ ಭಿಕ್ಷದವ್ರಿಗೆ ದಾನ ಮಾಡಬೇಕು. ಡಿಟರ್ಜೆಂಟ್ ಯಾರ್ದೋ ಒಂದು ಸ್ಲಮ್ಮಲ್ಲಿ ಹೋಗಿ ಕೊಡಬೇಕು. ಇದನ್ನು ಕೊಟ್ಟಾಗ ರಾಹು ಶಾಂತಿ ಆಗ್ತಾನೆ, ಶನಿ ಸಂತುಷ್ಟಿ ಆಗ್ತಾನೆ. ಊಟ ಉಪಚಾರನ ಭಿಕ್ಷದವರಿಗಲ್ಲ, ಹುಚ್ಚರಿಗಲ್ಲ, ವಿಶೇಷವಾಗಿ ಅನಾಥರಿಗಲ್ಲ ಅನ್ನೋ ರೀತಿ ಅಂಥವ್ರಿಗೆ ಹಾಕಿದ್ರೆ ಹಬ್ಬಾಡ ಊಟ ತುಂಬಿತು. ಊಟನೇ ಮಾಡದೇ ಇರೋಂಥವ್ರು ಇರ್ತಾರೆ, ಅಂಗವಿಕಲರು ಇರ್ತಾರೆ, ಭಿಕ್ಷದವನು ಇರ್ತಾನೆ, ಹುಚ್ಚ ಊಟ ಮಾಡೋಕ್ಕೂ ಗೊತ್ತಿರಲ್ಲ, ಅಂಥವನಿಗೆ ಕೊಟ್ಟಾಗ ಸಂತೃಪ್ತಿ ಪ್ರಿಯ ಇಷ್ಟಾಂತ ಸಿದ್ಧಿರಸ್ತು. ಸೊ ಧನುರಾಶಿಯವರು ಯಾರು ಹಿಡ್ಕೋಬೇಕು ಅಂದರೆ ಸಾಕ್ಷಾತ್ ಆಂಜನೇಯ. ಅಸಾಧ್ಯವಾಗಿರೋ ಕೆಲಸನ ಮನೋಜಗಂ ತುಲ್ಯ ವೇಗಂ ಜಿತೇಂದ್ರ ಬುದ್ಧಿಮತಾಂ ವಾರಿಷ್ಠಾಂ ಮಾತಾತ್ಮಜಂ ವಾನರಯುತ ಮುಖ್ಯಂ ಶ್ರೀರಾಮದೂತಂ ಶಿರಸ್ಸಾನ್ನಮಿ. ಅದಕ್ಕೆ ಆಂಜನೇಯ ಏಕದೂತ ಸ್ವರೂಪವಾಗಿರ್ತಕ್ಕಂಥ ರಾಮನ ಒಬ್ಬನೇ ಬಂಟ. ಇಡೀ ಜಗತ್ತಲ್ಲಿ ಅವಧೂತ ಯಾರಾದರೂ ಒಬ್ಬನೇ ಇದ್ದರೆ ಎಲ್ಲ 108 ಜನ ಅವಧೂತರ ಸಾಧ್ಯ ಅಲ್ಲ, ಒಬ್ಬನೇ ಅವಧೂತ ರಾಮನಿಗೆ, ಇವನು ದೂತ, ಅವ್ರು ಬಿಟ್ಟರೆ ಇನ್ಯಾವುದೂ ದೂತರಲ್ಲ ಅಂತ ವಿಶೇಷತೆ ಸಂದರ್ಭ. ನೆಕ್ಸ್ಟ್ ಇರ್ತಕ್ಕಂಥದ್ದು ಮಕರ ರಾಶಿ. ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರು ಏನೇನಿದ್ದೀರಾ ಜ್ಞಾಪಕ ಇಟ್ಕೊಳ್ಳಿ. 7.5 ಶುರು, ಕುಂಭರಾಶಿಗೆ 7.5, ಅದಾದ ಮೇಲೆ ಅಷ್ಟಮ ಶನಿ, ಪಂಚಮ ಶನಿ, ಜನ್ಮ ಶನಿ ಮೀನ ರಾಶಿ. ಸೊ ಮಕರ, ಕುಂಭ, ಮೀನ 3 ಜನನೂ ಶನಿ ಶಾಂತಿಗಳು ಮಾಡಿಸ್ಕೋಬೇಕು. ಮಕರ, ಕುಂಭ, ಮೀನ ಎಲ್ಲರೂ ಶನಿ ಶಾಂತಿ. ಹೇಗೆ ಮಾಡ್ತೀರಾ ಶನಿ ಶಾಂತಿ? ಮಧ್ಯಾಹ್ನದ ಊಟ ಯಾರ್ಯಾರು ಮಾಡ್ತಿದ್ದೀರಾ ಈ 3 ರಾಶಿಗಳಿಗೆ ಹೇಳ್ತಾ ಇದ್ದೀನಿ. ಏನು ಹೇಳುತ್ತೆ, ಎಲ್ಲರೂ ಮಧ್ಯಾಹ್ನ ಎಲ್ಲೇ ಊಟ ಮಾಡ್ತಿರಲಿ, ನೀವು ಕಾಡಲ್ಲಿ ಊಟ ಮಾಡಿ, ಮದುವೆ ಮನೇಲಿ ಊಟ ಮಾಡಿ, ಪಾರ್ಟಿಲಿ ಊಟ ಮಾಡಿ, ವೆಜ್ ತಿನ್ನಿ, ನಾನ್ ವೆಜ್ ತಿನ್ನಿ, ಆದರೆ ಮಧ್ಯಾಹ್ನದ ಊಟ ಬಾಯಿಗೆ ಹೋಗಬಾರ್ದು. ಬಾಯಿಗೆ ಹೋಗಕ್ಕೆ ಮೊದಲು 3 ತುತ್ತು ಹೊರಗಡೆ ಕಾಗೆಗೆ, ನಾಯಿಗೆ ಹೋಗಬೇಕು. ಇದನ್ನು ಮಾತ್ರ 5 ವರ್ಷ ಮರಿಬೇಡಿ. ಯಾರ್ಯಾರು ವಿಶೇಷವಾಗಿ ಮಕರ, ಕುಂಭ, ಮೀನ ಇದ್ದಾರೆ, ಕಪ್ಪು, ನೀಲಿ, ಕೆಂಪು ಬಟ್ಟೆಗಳನ್ನ ಹಾಕೋಬೇಡಿ. ರಾತ್ರಿ ಪ್ರಯಾಣ ನಿಷೇಧ. ಯಾವ ಕಾಲಕ್ಕೂ ಶನೇಶ್ವರ ಪ್ರತಿದಿನ ಆಂಜನೇಯನಿಗೆ ಹಲೋ ಅನ್ಬೇಕು. ಹುಷಾರು, ಜಾಗೃತೆ. ಆಂಜನೇಯನ ಚೆಡ್ಡಿಗೆ ಹಾಕಿರೋ ಭಂಡಾರ ಸಿಂಧೂರ ಹಣೆಗೆ ಇಟ್ಕೊಳ್ಳೇಬೇಕು. ಅಂದರೆ ಆ ಕೇಸರಿ ಬಣ್ಣ ಇರುತ್ತೆ ಆಂಜನೇಯನಿಗೆ, ಅದು ಇಸ್ಕೊಂಬಂದ್ಬಿಡಿ. ನೀವು ದಿನ ಹೋಗೋಕ್ಕಾಗದೇ ಇದ್ರು ಒಂದು ವೇಳೆದಲ್ಲಿ ತಂದು ಡಬ್ಬಿಲಿ ಹಾಕಿ, ಮನೆಯಿಂದ ಹೊರಡೆ ಹೋಗ್ಬೇಕು, ಹಣೆಗೆ ಇಟ್ಕೊಂಡು ಹೊರಡಿ. ಆಂಜನೇಯ ಕೇಸರಿ ಎಷ್ಟು ತಲೆ ಹಣೆ ಮೇಲೆ ಇರುತ್ತೋ ಮಕರ, ಕುಂಭ, ಮೀನ ಇಷ್ಟೂ ಜನನೂ ವೀರಭದ್ರ ದಾರ, ಸೊಂಟ ಕುಡ್ದಾರ ಇದ್ದರೆ ಬೆಳ್ಳಿದಾದರೆ 2 ಸುತ್ತು, ಅಕಸ್ಮಾತ್ ಅನಾನುಕೂಲ ಇದ್ದರೆ ಕಪ್ಪು ದಾರ, ಎಲ್ಲ ಗಂಡು ಮಕ್ಕಳು ಕಪ್ಪು ದಾರ ಸೊಂಟಕ್ಕೆ 2 ಸುತ್ತು, ಇಲ್ಲದೆ ಹೆಣ್ಣು ಮಕ್ಕಳಾದರೆ ಕಪ್ಪು ದಾರ ಅಲ್ಲ ಕೆಂಪು ದಾರ 9 ಗಂಟು ಹಾಕಿ ಕೆಂಪು ದಾರವನ್ನು ಸೊಂಟಕ್ಕೆ 2 ಸುತ್ತು. ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ವೀರಭದ್ರ ಸ್ವಾಮಿನ ಸಾಯಂಕಾಲ ದರ್ಶನ ಮಾಡಿದ್ರೆ ಮಕರ ರಾಶಿಯವರು ತುಂಬ ಒಳ್ಳೆಯದು. ಸಂಧ್ಯಾಕಾಲೆ ಸ್ವಯಂ ವಿಷ್ಣು ದಿವಾಕರ, ವಿಷ್ಣುಗೆ ವೀರಭದ್ರ ಬಹಳ ಪ್ರೀತ್ಯರ್ಥಂ, ಅದಕ್ಕೆ ರುದ್ರ ಸಂಭೂತ ಅಂತ ಕರಿತೀವಿ. ಆ ರುದ್ರನ್ನ ಈಶ್ವರನಿಗೆ ವಿಷ್ಣು ಹೋಗಿ ಸ್ಮರಣೆ ಮಾಡೋದು ರುದ್ರನಿಗೆ, ವೀರಭದ್ರನಿಗೆ. ಅಂಥ ವೀರಭದ್ರ ಭದ್ರಕಾಳಿ ಸಮೇತ ಇರೋದನ್ನ ಅವನು ತಂಗಿ ನೋಡಕ್ಕೆ ಹೋಗ್ತಾನೆ, ವೀರಭದ್ರ ದರ್ಶನ ಮಾಡ್ತಾನೆ. ಮಕರ ರಾಶಿ ಬಂದು ಒಂದು ನೀರು, ಒಂದು ಭೂಮಿ, ಜ್ಞಾಪಕ ಇಟ್ಕೊಳ್ಳಿ. ಅರ್ಧ 50-50, ಅದಕ್ಕೆ ಮಕರ ರಾಶಿ ಬಂದು ಮೊಸಳೆ ಇದ್ದ ಹಾಗೆ ಅಂತ. ಸೊ ಎಲ್ಲಾದರೂ ಹೋದಾಗೆ ಮೀನುಗಳಿಗೆ ಮಕರ ರಾಶಿ ಸಾಯಂಕಾಲದಲ್ಲಿ ಸೋಮವಾರ, ಬುಧವಾರ, ಶನಿವಾರ ಭತ್ತದರಳನ್ನ ನೀರಿಗೆ ಹಾಕಿದಾಗ ಮೀನುಗಳು ತಿಂದರೆ ನಿಮಗೆ ಅದಕ್ಕಿಂತ ದೊಡ್ಡ ಶಾಂತಿ ಇಲ್ಲ. ಪರಿಪೂರ್ಣ ರಕ್ಷಾ ಕವಚ, ಜ್ಞಾಪಕ ಇಟ್ಕೊಳ್ಳಿ. ಸೊ ವೀರಭದ್ರ ಸ್ವಾಮಿನ ಚೆನ್ನಾಗಿ ಇಟ್ಕೊಳ್ಳಿ. ಮಹಾವಿಷ್ಣುನ ಬುಧವಾರ 50-50 ಮಸ್ಕಚಸ್ಕ ಅಂತ ಬುಧವಾರ ದಿವಸ ನೀವು ಹೋಗ್ಬಿಟ್ಟು
ಯಾರಾದರೂ ಅನುಗ್ರಹ ಸಿದ್ಧ ಆಗಿರ್ತಕ್ಕಂಥದ್ದು ಮೀನುಗಳಿಗೆ ಮತ್ಸ್ಯವಾಗಿ ಪರಿವರ್ತನೆ. ಕುಂಭ ಹಾಗೆ ಮೀನರಾಶಿ ಬಹಳ ಕುತೂಹಲ ಇದೆ, ಏನ್ ಹೇಳ್ತೀರಿ? ಸಾಧಾರಣವಾಗಿ ಕುಂಭರಾಶಿಗೆ ಎಷ್ಟೋ ಜನಕ್ಕೆ ಏನು ಹೇಳ್ತೀವಿ ಅಂದರೆ, ಮೊದಲನೇ ಪರಿಹಾರನೇ ಕುಂಭ ಮತ್ತು ಮೀನಕ್ಕೆ ಒಂದು ಒಳ್ಳೆ ಪರಿಹಾರನ ಕೊಡ್ತೀನಿ, ಸ್ಟಾರ್ಟಿಂಗೇ ಕೊಟ್ಬಿಟ್ಟಿರ್ತೀವಿ. ಕುಂಭಕ್ಕೆ ರಾಹು ಬರ್ತಾನೆ, ಇವನ ಮನೆಗೆ ಅವನು ಹೋಗ್ತಾನೆ, ಅವನ ಮನೆಗೆ ಇವನು ವಾಪಸ್ ಬರ್ತಾನೆ. ರಾಹು ಮೀನ ರಾಶಿಯಲ್ಲಿ ಅಲ್ಲೇ ಕೂತಿದ್ದಾನೆ, ನೆನ್ನೆ ತಾನೇ ಚೇಂಜ್ ಆದ ಶನಿ. ಆ ಶನಿ ಚೇಂಜ್ ಆಗಿರೋದು ಮೀನ ರಾಶಿಯಲ್ಲಿ ಕೂತಿದ್ರೆ ರಾಹು ಜೊತೆ ಕೂತಿರ್ತಾನೆ 1.25 ತಿಂಗಳು, ಜ್ಞಾಪಕ ಇಟ್ಕೋಬೇಕು. ಅಲ್ಲಿಂದ ಇವನು ಈ ಕಡೆ ರಾಹು ಬರ್ತಾನೆ, ಇವನು ಅಲ್ಲಿಗೆ ಹೋಗ್ತಾ ಇದ್ದಾನೆ. ಇಬ್ಬರು ಹೋಗಿರೋದ್ರಿಂದ ನೀವೇನು ಅಂದರೆ ನಪುಂಸಕ ಗ್ರಹ ಅಂತ ಕರಿತೀವಿ. ಆದಷ್ಟು ಮಂಗಳಮುಖಿಯರ ಸೇವೆಯನ್ನು, ಮಂಗಳಮುಖಿಯ ಪೂಜೆಯನ್ನು ತಾವೆಲ್ಲರೂ ಮಾಡಿದ್ರೆ, ಮಂಗಳಮುಖಿಯರ ಕೈಯಲ್ಲಿ ಪೂಜೆ ಮಾಡಿಸ್ಕೊಂಡಿರ್ತಕ್ಕಂಥದ್ದು ಬಹಳ ಉತ್ತಮ. ಬುಧವಾರದ ದಿವಸ ಯಾವ್ದಾದ್ರು ಒಂದು 10 ರೂಪಾಯಿ ಕೊಟ್ಟು 2 ರೂಪಾಯಿ 3 ರೂಪಾಯಿ ಮಂಗಳಮುಖಿಯರ ಕೈಯಲ್ಲಿ ಇಸ್ಕೊಳ್ಳಿ. ಒರಿಜಿನಲ್ ಮಂಗಳಮುಖಿಯರಾಗಬೇಕು. ಬುಧವಾರದ ದಿವಸ, ಬೇರೆ ದಿವಸ ಅಲ್ಲ. ತಿಂಗಳಿಗೆ 4 ಬುಧವಾರ ಬರುತ್ತೆ, ಅವರಿಷ್ಟ. ಅಥವಾ ಅಮಾವಾಸ್ಯೆ ಪೌರ್ಣಿಮೆ ತಿಂಗಳಿಗೆ 2 ಸರಿಯಾದರೂ ಮಾಡಿ. ನಿಜವಾದವ್ರು ಯಾವತ್ತೂ ತಿಳ್ಕೊಳ್ಳಿ, ಅರ್ಶಿಣವನ್ನು ಹಚ್ಕೊಂಡೇ ಇರ್ತಾರೆ. ಅವರ ಕೈಯಲ್ಲಿ 2 ಮಧ್ಯ ಅಂಗಗಳಲ್ಲಿ ಅರ್ಶಿಣ ಇದ್ದೇ ಇರುತ್ತೆ. ಅಜ್ಜಿ ಆ ಕಾಲದಲ್ಲಿ ಎಳೆ ಅಡಿಕೆ ಹಾಕೊಂಡಿರೋ ಕಿಸೆ ಅವರೊಳಗೆ ಇರುತ್ತೆ. ಅಲ್ಲಿ ರಹಸ್ಯ ದೇವತೆಗಳು 2 ಇರುತ್ತೆ. ಒಂದು ಚೌಡೇಶ್ವರಿ ಇರ್ತಾರೆ, ಇನ್ನೊಂದು ರಹಸ್ಯ ದೇವತೆ, ನಿಮ್ಗೆ ಯಾರಿಗೂ ಹೇಳಲ್ಲ. ಅದರೊಳಗೆ ಒಂದು ನಿಂಬೆಹಣ್ಣು ಇಟ್ಕೊಂಡಿರ್ತಾರೆ. ಅವರು ಆ ಕಾಸುಗಳು ಅಲ್ಲಿ ಇಟ್ಟಿರ್ತಾರೆ. ಅದನ್ನು ಕಚ್ಚಿ ಅದನ್ನು ಪೂಜೆ ಮಾಡಿ ಅವರು ವಿಶೇಷವಾಗಿ ಸ್ಮರಣೆ ಮಾಡ್ಕೊಂಡು ನಿಮಗೆ ಕೊಡ್ತಾರೆ. ಅವ್ರ ಕೈಯಲ್ಲಿ ನೀವುಗಳು ದೃಷ್ಟಿ ತಗೊಂಡ್ರೆ, ಯಾರೋ ಕುಂಭರಾಶಿಯವರು ಮೀನ ರಾಶಿಯವರು ತೊಗೊಂಡ್ರೆ ನಿಮ್ಗೆ ಆರೋಗ್ಯ ಸ್ಥಿತಿ ಚೆನ್ನಾಗಿರುತ್ತೆ. ಇನ್ನು ಮೇಲೆ ಆರೋಗ್ಯ ತುಂಬ ನೋಡ್ಕೋಬೇಕು. ರಾಹು ಫ್ಲಕ್ಚುಯೇಷನ್, ಸ್ಕಿನ್ ಬಗ್ಗೆ ಹುಷಾರು, ಅಡುಗೆ ಮನೇಲಿ ಅಡುಗೆ ಮಾಡ್ಬೇಕಾದ್ರೆ ಹುಷಾರು, ನೀರು ಜಾಸ್ತಿ ಇದ್ದರೆ ನೀರು ಬಗ್ಗೆ ಹುಷಾರು. ಸನ್ ಸೋರಿಯಾಸಿಸ್ಸು ಅಥವಾ ಸ್ಕಿನ್ ಆಲ್ರೆಡಿ ಡಿಸೀಸ್ಗಳು ತೊಂದರೆ ಇದ್ದವರು ರಾಕಾಯಮ್ಮ ದೇವಸ್ಥಾನ ಅಂತಿದೆ, ಸ್ಮರಣೆ ಇಟ್ಕೊಳ್ಳಿ. ಅಲ್ಲಿ ರಾಕಾಯಮ್ಮ ಕ್ಷೇತ್ರ ಮದುರೈಯಲ್ಲಿ ವಿಶೇಷವಾಗಿರ್ತಕ್ಕಂಥ ಹರ್ಬಲ್ ಮೌಂಟೇನ್ ಅಂತ ಕರಿತೀವಿ. ರಾಕಾಯಮ್ಮ ಅಂದರೆ ಅವಳು ಸ್ವತಃ ಬೆಟ್ಟದ ಪೂರ್ತಿ ಹಾವುಗಳು ಭಾಳ ಸಂಚಾರ ಮಾಡಿರ್ತಕ್ಕಂಥ ವಿಷದ ಜಂತುಗಳು ಓಡಾಡಿರ್ತಕ್ಕಂಥ ಮೂಲಿಕೆಗಳು ಇಡೀ ಜಗತ್ತಲ್ಲಿ ಎಲ್ಲಾದರೂ ಇದ್ದರೆ ರಾಕಾಯಮ್ಮ ಮದುರೈಯಲ್ಲಿದೆ. ಆ ಬೆಟ್ಟದ ಮೇಲೆ ಇರತಕ್ಕಂಥ ನೀರು 3600 ವರ್ಷದಿಂದ ಅಮ್ಮನವ್ರ ಪಾದದಲ್ಲಿ ಬರ್ತಾ ಇರುತ್ತೆ. ದೊಡ್ಡ ಕಾವೇರಿ ಪೈಪ್ ಇದ್ದಂಗೆ ಬರ್ತಾ ಇರುತ್ತೆ. ಆ ನೀರು ಕೆಳಗೆ ಸ್ನಾನ ಮಾಡಿ ಒಂದು 10 ಲೀಟರ್ ಕ್ಯಾನ್ ತೊಗೊಂಬಂದು ನೀರನ್ನ ನೀವು ದಿನ ಸೇವಿಸ್ತಾ ಇದ್ದರೆ ಆಗ ನಿಮ್ಮ ದೇಹದಲ್ಲಿ ಯಾವುದೇ ಪರಿಪೂರ್ಣತೆ ಇರುತ್ತೆ. ಆಮೇಲೆ ಹುತ್ತದ ಮಣ್ಣನ್ನು ಆದಷ್ಟು ದಿನಾ ಸ್ನಾನ ಮಾಡ್ಕೊಳ್ಳೋದು ಕುಂಭರಾಶಿ ಮತ್ತು ವಿಶೇಷವಾಗಿ ಮೀನರಾಶಿಯವರು. ಇನ್ನ ಮೇಲೆ ಎಲ್ಲರೂ ಹುತ್ತದ ಮಣ್ಣು ಅಂದರೆ ಕೊನೆ ಸ್ನಾನ ಮಾಡ್ತೀರಾ, ಹುತ್ತದ ಮಣ್ಣು ಹಾಕೊಂಡು ಸ್ನಾನ ಮಾಡಿ. ಓಂ ಶ್ರೀ ನಾಗಲಕ್ಷ್ಮಿ ನಮಃ, ಓಂ ಹನುಮತೆ ನಮಃ, ಆಂಜನೇಯನ ನಾಗಪ್ಪನ ಚೆನ್ನಾಗಿ ಸ್ಮರಣೆ ಮಾಡ್ಕೊಳ್ಳಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಏನು ಅಂದರೆ ಕುಟುಂಬದಿಂದ ದೂರ. ದಯವಿಟ್ಟು ರಾಹು ಬರ್ತಾನೆ, ಬೇಕು ಅಂತ ಕಲಹ ತರ್ತಾರೆ ಅಕ್ಕಪಕ್ಕದ ಮನೆಯವರು, ಜಾಗ್ರತೆ ಹುಷಾರ್. ಸೊ ರಾಹು ಬೃಹಸ್ಪತಿ ಸಂಧಿ ಹೋಮ ಅಂತ ಇರುತ್ತೆ, ಅದನ್ನು ದಯವಿಟ್ಟು ಯಾರಾದರೂ ಇದ್ದರೆ ಜನ್ಮತಃ ರಾಹು ಬಂದಾಗ ಜ್ಞಾಪಕ ಇಟ್ಕೋಬೇಕು, ಕಣ್ಣು ನೋಡ್ಕೋಬೇಕು. ಜನ್ಮತಃ ರಾಹು ಬಂದರೆ ಹೊಟ್ಟೆ ನೋಡ್ಕೋಬೇಕು, ಟೈಮ್ ಊಟ ಮಾಡಬೇಕು. ಜನ್ಮತಃ ರಾಹು ಜನ್ಮದಲ್ಲೇ ಬಂದು ಕುಂಭದಲ್ಲಿ ಕೂತ್ಕೊಳ್ಳೋದ್ರಿಂದ ದಯವಿಟ್ಟು ಎಲ್ರಿಗೂ ಹೇಳ್ತಾ ಇದ್ದೀನಿ, ಆರೋಗ್ಯ ಪರಿಸ್ಥಿತಿ ಹುಷಾರು. ಇದೇ ಕರೋನಾ ಧನುರಾಶಿಗೆ ಬಂದಾಗ ಕರೋನಾ ಬಂದಿದ್ದು, ಶನಿ ಎಲ್ಲಿ ಬಂದ? ಧನುರಾಶಿಗೆ ಬಂದಾಗ. ಈಗ ಅದೇ ಸೇಮ್ ಗುರು ಮನೆಗೆ ಹೋಗ್ತಾ ಇದ್ದಾನೆ. ಇಡೀ ಜಗತ್ತು ಪೂರ್ತಿ ರೋಗಗಳು ಶುರು ಆಗತ್ತೆ ಫ್ರಮ್ ವಾಟರ್. ನೀರಿನಿಂದಾನೇ ಈ ಹೊಸ ರೋಗ ಶುರು ಆಗುತ್ತೆ, ಎಲ್ರಿಗೂ ಬರುತ್ತೆ. ಆದ್ದರಿಂದ ಪಾನಿಪುರಿ ತಿನ್ನಬೇಡಿ, ಆಲ್ ವೈಟ್ಸ್ ಆರ್ ಡೇಂಜರ್, ವೈಟ್ಸ್ ತಿನ್ನಬೇಡಿ. ನೀರಿನ ಪದಾರ್ಥ ಜ್ಯೂಸ್ ಕುಡಿಬೇಕಾದ್ರೆ ಹುಷಾರು. ಹಾಲಿನ ಪದಾರ್ಥ ಅಂದ್ಬಿಟ್ಟು ನೀರ್ಗಿನ್ನ ತಿನ್ನಬೇಡಿ. ರೋಗಗಳು ಹೆಂಗೆ ಬರುತ್ತೆ, ಎಲ್ಲೆಲ್ಲಿ ಮಾಡ್ತಾರೋ. ಸಾಸ್ ಗೀಸ್ ಹಾಕೋಬೇಡಿ, ಲಿಕ್ವಿಡಿಟಿ ಹುಷಾರು. ಅಕಸ್ಮಾತ್ ಏನೇ ಇದ್ರು ಫ್ರೆಶ್ ಜ್ಯೂಸ್ ಮನೇಲಿ ಮಾಡ್ಕೊಂಡು ಮುಚ್ಕೊಂಡು ಕುಡೀರಿ ಹೊರತು ಯಾವ ಕಾಲಕ್ಕೂ ಹೊರಭಾಗದಲ್ಲಿ ತಗೋಬೇಡಿ. ಜಾಗ್ರತೆ ಜಾಗ್ರತೆ ಜಾಗ್ರತೆ. ಹಲ್ಲುಗಳು ಹುಷಾರಾಗಿರ್ಬೇಕು. ಹೇಳಿದ್ದಾರೆ ಪನ್ನೀರ್ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ. ಬರ್ಲಿ ಬಿಡು, ಅದೆಲ್ಲ ಆರೋಗ್ಯ ಇಲಾಖೆ ಡಿಕ್ಲೇರ್ ಮಾಡಿದೆ, ಮಾಡ್ಕೊಳ್ಳಿ. ಅಂದ್ರೆ ಏನಂದ್ರೆ ವಿಶೇಷ ಅಂದ್ರೆ ಇದೆಲ್ಲ ಒಂದೊಂದು ಸೂಚನೆ. ಈಗ ನಿಮ್ಮಗಳಿಗೆ ಆಲ್ರೆಡಿ ಇನ್ಫಾರ್ಮೇಷನ್ ಬಂದ್ರೂ ಇದೆಲ್ಲ ಶಾಸ್ತ್ರ ಸಂಪ್ರದಾಯವಾಗಿ ಹೇಳುತ್ತೆ. ಆದ್ದರಿಂದ ಕುಂಭರಾಶಿಯವರಿಗೆ ಅಧಿದೇವತೆ ಯಾರಾದರೂ ಇದ್ದರೆ ಅದು ಜ್ಞಾಪಕ ಇಟ್ಕೊಳ್ಳಿ. ಅಮ್ಮನವರು ಸಾಕ್ಷಾತ್ ನೀರಿನ ಅಂಶದಲ್ಲಿ ಇರತಕ್ಕಂಥವಳಾಗಬೇಕು. ಅದಕ್ಕೆ ವಾಣಿ ಕಮಲ ಜಾತಾರಮಣಿ ವೀಣಪಾಣಿ ಬಾಹಿಮ ಸರಸ್ವತಿ ಲಕ್ಷ್ಮಿ ಇಬ್ಬರು ನೀರಲ್ಲಿ ಕಮಲದೂನಲ್ಲಿ ಪರಿಪೂರ್ಣವಾಗಿರ್ತಾರೆ ಅಂಥ ದೇವತೆಗಳು. ಇಲ್ಲ ನೀರು ಹತ್ತಿರ ಇರತಕ್ಕಂಥ ಗಂಗಮ್ಮ ಆಗ್ಬೋದು, ಸ್ವಯಂ ಗಂಗಾದೇವಿ ಜಾನುಪುತ್ರೀಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಾಂ ದಿವುಜಾಂ ಪದ್ಮಕುಂಭಾಡ್ಯಂ ಗಂಗಾದೇವಿ ಭಜಾಮ್ಯಂ. ಸೊ ಗಂಗಾದೇವಿನ ಚೆನ್ನಾಗಿ ಇಟ್ಕೊಂಡು ಸ್ಮರಣೆ ಮಾಡ್ತಕ್ಕಂಥ ಅವಕಾಶವನ್ನು ಮಾಡಿಕೊಂಡ್ರೆ ಕುಂಭರಾಶಿಯವರು ಒಳ್ಳೆಯದು. ಕೊನೆಯದಾಗಿ ಮೀನ ರಾಶಿಗೆ ಎಲ್ರಿಗೂ ಹೇಳ್ತಕ್ಕಂಥದ್ದು ಏನು ಅಂದರೆ, ಆರೋಗ್ಯ ಸಮೇತವಾಗಿ ನಿಮ್ಮ ಇಂಪಾರ್ಟೆಂಟ್ ಏನು ಅಂದರೆ ಶನಿ ಜನ್ಮಕ್ಕೆ ಬಂದಿದ್ದಾನೆ. ಸೊ ಯಾರ ಹತ್ರ ಜಗಳ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾವ ಕಾಲಕ್ಕೂ ಕೋಪಗಳು ಮಾಡ್ಕೊಳಕ್ಕೆ ಹೋಗಬೇಡಿ, ಸೌಮ್ಯವಾಗಿರ್ತಕ್ಕಂಥ ಅವಕಾಶವನ್ನು ಮಾಡ್ಕೊಳ್ಳಿ. ಯಾವ ಕಾಲಕ್ಕೂ ಕಣ್ಣನ್ನು ಹುಷಾರು, ಅಂದರೆ ಯಾವುದಾದ್ರೂ ಕಣ್ಣು ಉಜ್ಜಕ್ಕೆ ಹೋಗಬಾರ್ದು, ಏನೋ ಧೂಳು ಬೀಳುತ್ತೆ, ಚಿಕ್ಕದನ್ನು ದೊಡ್ಡದು ಮಾಡುತ್ತೆ. ಯಾವ ಕಾಲಕ್ಕೂ ಅಕಸ್ಮಾತ್ ಸೊಳ್ಳೆ ಕಚ್ಚಿತು ಚೆನ್ನಾಗಿ ಕೆರೆದು ಬಿಟ್ಟಿರ್ತೀರ, ಗೊತ್ತೇ ಆಗಲ್ಲ, ಅದು ಚಿಕ್ಕ ಹುಣ್ಣು ದೊಡ್ಡದಾಗತ್ತೆ. ಅಂಥ ಜಾಗಕ್ಕೆ ಹುಷಾರಾಗಿರಬೇಕು. ಯಾರು ಯಾತ್ರೆಗಳು ಮಾಡೋ ಹಾಗಿದೆ ರಾತ್ರಿ ಪ್ರಯಾಣಗಳು ಮೀನರಾಶಿಯವರು ಮಾಡಲೇಬೇಡಿ.
6 ಗಂಟೆ, ನಿಮ್ಮ 4 ಗಂಟೆಗೆ ಹೊರಗಡೆ ಇದ್ದರೆ 8 ಗಂಟೆ ಕಾರ್ಯಕ್ರಮ ಇದ್ದರೂ 6ರಿಂದ 8 ಗಂಟೆಗೆ ಅಲ್ಲೇ ಮುಗಿಸ್ಕೊಂಡು ಒಂದೇ ಸಲ 12 ಗಂಟೆಗೆ ಬನ್ನಿ. ಆದರೆ ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ಹೋಗ್ತೀನಿ ಅಂತ ಮನೆಗೆ ಬಂದ ಮೇಲೆ ಸಾಯಂಕಾಲದಲ್ಲಿ 6 ವರ್ಷದ ಕಾಲ, 6 ತಿಂಗಳಲ್ಲ, 6 ದಿನ ಅಲ್ಲ, 6 ವರ್ಷದ ಕಾಲ ಸಂಧ್ಯಾಕಾಲ ರಾತ್ರಿ ಪ್ರಯಾಣಗಳು ಹುಷಾರು ಹುಷಾರು ಹುಷಾರು. ಹೊಸ ಗಾಡಿಗಳು ತಗೊಳ್ಳಾಗಿದ್ದರೆ ಯಾರು ತಗೋಬೇಡಿ. ಯಾವ ಕಾಲಕ್ಕೂ ಏಕಾಗ್ರತೆಯಿಂದ ಒಬ್ಬರೇ ಇರತಕ್ಕಂಥ ಅವಕಾಶವನ್ನು ಮಾಡಿಕೊಳ್ಳದೆ ಜೊತೆಗಿರ್ತಕ್ಕಂಥದ್ದು. ಏನೇ ಕಷ್ಟ ಬಂದರೂ ಯಾರ ಕೈಯಲ್ಲ ಜೊತೆಯಲ್ಲಿ ಹೇಳ್ಕೊಳ್ತಕ್ಕಂಥದ್ದು ಅವಕಾಶ. ಊಟ ಉಪಚಾರ ಅಲ್ಲಿ ಯಾವ ಕಾಲಕ್ಕೂ ಜ್ಞಾಪಕ ಇಟ್ಕೊಳ್ಳಿ. ಅನ್ನದ ಪದಾರ್ಥ ಕಮ್ಮಿ ಮಾಡಿದ್ರು, ಫಲಹಾರಗಳನ್ನು ಜಾಸ್ತಿ ತಿನ್ನಿ. ಯಾಕೆ ಅನ್ನ ಅಂದರೆ ಇನ್ಫೆಕ್ಷನ್ಸ್ ಅಂತ ಹೇಳುತ್ತೆ. ಅನ್ನವನ್ನು ಕೆಂಪಕ್ಕಿ ತಿನ್ನಿ, ಬೇಕಾದರೆ ಸ್ಟೀಮ್ ಅಕ್ಕಿ ತಿಂತಕ್ಕಂಥದ್ದು ರಾ ಅಕ್ಕಿ ತಿನ್ನಿ ಹೊರತು ಬೇರೆ ಬೇರೆ ಅನ್ನಗಳು ತಿನ್ನಬೇಡಿ. ಯಾಕೆ ಅಂದರೆ ನೀವು ಅನ್ನಗಳು ಚೆನ್ನಾಗಿ ಬೇಯಿಸದೇ ಇರೋ ಅನ್ನಗಳು ಹೋಟೆಲಲ್ಲಿ ತಿನ್ನೋದು, ಯಾವುದೋ ಮಜ್ಜಿಗೆಯನ್ನು ಉದುರುದಾಗಿರೋ ತಿನ್ಬಿಡೋದು, ಸೋಡಾ ಹಾಕಿರೋ ಅನ್ನ ತಿಂತೀರಾ, ಗ್ಯಾಸ್ಟ್ರಿಕ್ ಉತ್ಪತ್ತಿ ಮಾಡೇ ಮಾಡ್ತಾನೆ. ಜೀರ್ಣಶಕ್ತಿ ಫುಲ್ ಕಮ್ಮಿ ಆಗುತ್ತೆ. ಶನಿ ಯಾವತ್ತು ಬಂದು ಕೂತ್ಕೊತಾನೆ ಜೀರ್ಣಶಕ್ತಿ ಕಮ್ಮಿ, ಪ್ಲಸ್ ಟೆನ್ಷನ್ಸ್ ಜಾಸ್ತಿ ಆಗುತ್ತೆ. ಯಾವ ಕಾಲಕ್ಕೂ ಪಾದಾಂಗಗಳನ್ನು ಯಾವತ್ತು ಹಿಂಬಡಿಗಳು ಮುರಿತೆ, ಹಿಂಬಡಿಗಳು ನೋವು ಬರುತ್ತೆ, ಚಳಿಗೆ ಹೆಂಗೆ ಆಗುತ್ತೆ ಆ ಸಮಯಕ್ಕೆ ಅದೇ ಥರ ಕೂತಿದ್ದಾಗೆಲ್ಲ ಅಯ್ಯೋ ಅಲ್ಲಿ ಹಿಡ್ಕೊಂತು ಅನ್ನತ್ತೆ. ಸೊ ಅದಕ್ಕೆಲ್ಲ ಕಾರಣ ದೇಹದ ಅಂಗಗಳನ್ನ ಕ್ಷೀಣಿಸ್ತಾನೆ ಶನಿ ಅಂತಾನೆ. ಸೊ ಅದಕ್ಕೆ ಹುಷಾರು. ಸೊ ಡೈಲಿ ನಿಮಗೆ ಇಂಪಾರ್ಟೆಂಟ್ ಏನು ಅಂದರೆ ಶನಿಗೆ ಇಷ್ಟವಾದ್ದೆಲ್ಲ ಮಾಡಿ ಅಂತ ಹೇಳುತ್ತೆ. ಏನು ಇಷ್ಟವಾದ ಮಾಡೋದು? ಬಿಳಿ ವಸ್ತ್ರದ ಮೇಲೆ ಮಲ್ಕೋಬೇಕು, ಬೆಡ್ ಮೇಲೆ ಕಲರ್ ಬಟ್ಟೆಗಳ ಮೇಲೆ ಮಲ್ಕೋಬಾರ್ದು. ಪ್ರತಿದಿನ ಆಂಜನೇಯ ನಮಸ್ಕಾರ ಜೊತೆಗೆ ಯಾವ ಕಾಲಕ್ಕೂ ಅತ್ತಿ ಮರಕ್ಕೆ ಸಾಯಂಕಾಲ ನಮಸ್ಕಾರ ಮಾಡಲೇಬೇಕು. ಆಂಜನೇಯನ ಜೊತೆಗೆ ಬೆಳಗ್ಗೆ ಆದರೂ ಸರಿ, ಸಾಯಂಕಾಲ ಮಾಡಿದ್ರೆ ಅತ್ತಿ ಮರಕ್ಕೆ ಮಾತ್ರ ಮರಿಬೇಡಿ. ಫಿಗ್ಗನ್ನು ಎಷ್ಟು ಚೆನ್ನಾಗಿ ಪ್ರದಕ್ಷಿಣೆ ಮಾಡ್ತಿರೋ ಪರಿಪೂರ್ಣ. ಬನ್ನಿ ಮರ ಇದ್ದುಬಿಟ್ರೆ ಅಂತೂ ಇನ್ನೂ ಜನ್ಮದಲ್ಲಿ ಶನಿ ಇದ್ದಾಗ ಬನ್ನಿ ಮರ ತುಂಬ ಇಷ್ಟ. ನೀಲಾಂಬರೋ ನೀಲ ವಪುಹು ಕಿರೀಟಿ, ನೀಲಾಂಬರೋ ನೀಲ ವಪುಹು ಕಿರೀಟಿ ಅಂತ ಒಂದು ವಿಶೇಷವಾಗಿ ಬನ್ನಿ ಮರದಲ್ಲೇ ಕೂತಿರ್ತಕ್ಕಂಥವನು ಶನೇಶ್ವರ. ಅದಕ್ಕೆ ಬನ್ನಿ ಮರನ 9 ಪ್ರದಕ್ಷಿಣೆ ಹಾಕೋದು ಸಾಯಂಕಾಲದ ಹೊತ್ತು ಮಾಡಿದರೆ ಸೂರ್ಯ ಅಸ್ತವಾದ ಮೇಲೆ ಭಾಳ ವಿಶೇಷ. ಮೀನ್ ರಾಶಿ ಶುಕ್ರನ ಮನೆ. ಹೆಂಗಸರಿಗೆ ಜಗಳಗಳು, ಹೆಣ್ಣು ಮಕ್ಕಳಿಂದ ಹೆಣ್ಣು ಮಕ್ಕಳಿಗೆ ವಿಶೇಷ ಹುಷಾರು, ಜಾಗ್ರತೆ. ತಾಯಿಯಿಂದ ಮಗಳಿಗೆ ಜಗಳತೆ ಆಗ್ಬೋದು, ಮಗಳಿಂದ ಅಕಸ್ಮಾತ್ ಯಾವ ಕಾಲಕ್ಕೂ ತಾಯಿ ಜಗಳ ಆಗ್ಬೋದು, ಹುಷಾರು. ಅಕ್ಕ ತಂಗಿರ ಜಗಳಗಳಾಗ್ಬೋದು. ಆಸ್ತಿ ವಹಿವಾಟಿಗೆ ಜೀವನ ಭೂಮಿಕಾರಕನಾಗಿರ್ತಕ್ಕಂಥ ಶನೇಶ್ವರನು ಆಸ್ತಿ ವೈಕಟೆ. ಹೊಸ ಮನೆ ಅಂಡರ್ ಕನ್ಸ್ಟ್ರಕ್ಷನ್ ಇದ್ದರೆ ಅದು ಮತ್ತೆ ಸ್ಟಾರ್ಟ್ ಮಾಡ್ತಾನೆ ಶನಿ. ಹೊಸ ಮನೆಯನ್ನ ಇದ್ದರೆ ಸ್ಟಾರ್ಟ್ ಮಾಡಿಸ್ತಾನೆ, ನಿಂತು ಹೋಗಿರೋ ಮನೆಯನ್ನು ಸ್ಟಾರ್ಟ್ ಮಾಡಿಸ್ತಾನೆ. ಹೊಸದಾಗ ಭೂಮಿ ಕೊಂಡ್ಕೋಬೇಕಾ ಕೊಡಿಸ್ತಾನೆ. ಹಳೆ ಪೆಂಡಿಂಗ್ ಕೇಸ್ಗಳು ಯಾವ್ದಾರು ಇದ್ದರೆ ಖಂಡಿತ ಮಾಡಿಸ್ಕೊಡ್ತಾನೆ. ಸೊ ದುಡ್ಡು ಪೆಂಡಿಂಗ್ ಯಾವ್ದಾರು ಇದೆ, ನನಗೆ ಅಲಿಯನ್ಸ್ ಬ್ಯಾಲೆನ್ಸ್ ಇದೆ, ಅರಿಯರ್ಸ್ ಬರಬೇಕಾಗಿದೆ, ಪೆನ್ಷನ್ ಬರಬೇಕಾಗಿದೆ ಅಂಥದ್ದೆಲ್ಲನೂ ಕೊಡಿಸ್ತಕ್ಕಂಥದ್ದು. ಸೊ ಮೀನ್ ರಾಶಿಯಲ್ಲಿ ಇರ್ತಕ್ಕಂಥವ್ರು ಜ್ಞಾಪಕ ಇಟ್ಕೋಬೇಕಾದ್ದು, ಇಡೀ ಜಗತ್ತಲ್ಲಿ ಎಲ್ಲರೂ ಇಲ್ಲದೆ ಇರತಕ್ಕಂಥ ಒಂದು ಸ್ಮರಣೆ ಏನಾದರೂ ನೀವು ಮಾಡಬೇಕು ಅಂದರೆ ಜ್ಞಾಪಕ ಇಟ್ಕೋಬೇಕು. ಮೀನ ರಾಶಿ ಶುಕ್ರನ ಮನೆ. ಮೀನ್ ರಾಶಿ ಸಾಕ್ಷಾತ್ ಜಗನ್ಮಾತೆ. ಸೊ ಮೀನ್ ರಾಶಿಯಲ್ಲಿ ಇರ್ತಕ್ಕಂಥ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ. ಅದಕ್ಕೆ ಸೌಂದರ್ಯ ಲಹರಿ ಓದ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥ ಜಗನ್ಮಾತೆ ಸ್ಮರಣೆ ಮಾಡ್ತಕ್ಕಂಥದ್ದು, ಲಲಿತಾ ತ್ರಿಪುರ ಸುಂದರಿ ಸ್ಮರಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೆ ಅಂಥ ಲಲಿತಾ ತ್ರಿಪುರ ಸುಂದರಿನ ರಾಜಮಾತಂಗಿ ವಾರಾಹಿ ಲಲಿತಾ ತ್ರಿಪುರ ಸುಂದರಿ ಸಪ್ತಮಾತ್ರಿಕೆ ಸ್ಮರಣೆ. ಎಲ್ಲ ಹೆಣ್ಣು ದೇವತೆಗಳು ಎಲ್ಲೆಲ್ಲಿ ಇರ್ತಾರೋ, ರೌದ್ರವಾಗಿರ್ತಕ್ಕಂಥ ದೇವಿ ಆದರೂ ಸರಿ, ಅಮ್ಮನವ್ರಿಗೆ ಅರ್ಶಿನ ಹಚ್ಚಿದರೆ ಅರ್ಶಿನ ತೊಗೊಂಬಂದು ನೀವು ಹಚ್ಕೊಳ್ಳೋದಾಗಲಿ, ವಿಶೇಷವಾಗಿ ಅಮ್ಮನವ್ರಿಗೆ ನೈವೇದ್ಯ ಆಗಿರ್ತಕ್ಕಂಥ ಪದಾರ್ಥಗಳನ್ನ ನೀವು ಸ್ವೀಕರಣೆ ಮಾಡೋದಾಗಲಿ, ಅಮ್ಮನವ್ರಿಗೆ ಆವಾಗ ಬಿಡಿ ಹೂವು ಅಲಂಕಾರ ಮಾಡೋದಾಗಲಿ, ಆ ಅರ್ಚನೆ ಮಾಡಿಸೋದಾಗಲಿ ಅವಳು ತುಂಬ ಇಷ್ಟಪಡ್ತಾಳೆ. ಸೊ ಇಷ್ಟು ರಾಶಿ ಫಲಗಳನ್ನು ಏನು ಕೆಟ್ಟದಾಗತ್ತೆ ಹುಷಾರಾಗಿರಿ ಅಂತ ಮಾತ್ರ ಹೇಳಿದ್ನೆ ಹೊರತು ನೀವು ಕಾರ್ ತೊಗೊತೀರಾ ಒಳ್ಳೇದಾಗತ್ತೆ, ನಿಮ್ಮ ಬಂಗ್ಲಾ ತೊಗೊತೀರಾ ಒಳ್ಳೇದಾಗತ್ತೆ, ನಿಮಗೆ ಒಳ್ಳೆ ಮದುವೆ ಆಗುತ್ತೆ, ಇದು ನಾನು ಯಾವುದೂ ಹೇಳಲ್ಲ. ಯಾಕೆಂದರೆ ಇದೆಲ್ಲ ಸಾಧಾರಣವಾಗಿ ಎಲ್ಲ ಟಿ ವಿಲಿ ಹೇಳ್ತಾರೆ, ಎಲ್ಲ ಮಾಡ್ತಾರೆ. ಈ ಎಚ್ಚರಿಕೆ ಯಾಕೆ ಕೊಟ್ಟೆ ಅಂದರೆ ಇದನ್ನು ಇಂಪಾರ್ಟೆಂಟ್ ಆದಾಗ ನೀವೆಲ್ಲರೂ ಚೆನ್ನಾಗಿದ್ದರೆ ಎಚ್ಚರಿಕೆ ತೊಗೊಂಡ ಮೇಲೆ ಈ ಯುಗಾದಿ ಹಬ್ಬಕ್ಕೂ ಸಾರ್ಥಕತೆ ಸಿಗುತ್ತೆ. ಸೊ ಈ ಯುಗಾದಿ ಹಬ್ಬದಿಂದ ನಿಮಗೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ನಿಂದಿನ ಜೀವನಗಳು ಯಾವ ಕಾಲ ಕತ್ತಲು ಬೆಳಗಾಗಲಿ ಅಂತ ಯುಗಾದಿ ಹಬ್ಬದ ವಿಶೇಷವಾಗಿರೋ ಸಂದರ್ಭದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಅನುಕೂಲವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಲೋಕವೆಲ್ಲ ಸುಭಿಕ್ಷಾಗಿ ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಸನ್ಮಂಗಳ ಅನುಭವ. ತುಂಬ ಹೃದಯದ ಧನ್ಯವಾದ ಗುರುಗಳೇ. ನಿಮಗೂ ಕೂಡ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ನೋಡಿದ್ರಲ್ಲ, ಇಲ್ಲಿವರೆಗೂ ಕೂಡ ಬ್ರಹ್ಮಾಂಡ ಗುರುಗಳು 12 ರಾಶಿಗಳ ಫಲಾನುಫಲ ಯಾವ ರೀತಿ ಇದೆ, ಎಲ್ಲಾ ಸಲಿನೂ ಫಲ ಹೇಗಿದೆ ಅಂತ ಕೇಳೋದಲ್ಲ, ದಿನ ಭವಿಷ್ಯ ಅನ್ನೋದು ಇಲ್ವೇ ಇಲ್ಲ. ವರ್ಷಕ್ಕೆ ಒಂದು ಸಲ ಯುಗಾದಿ ದಿವಸ ಏನು ಫಲ ಇರುತ್ತೋ ರಾಶಿ ಫಲ, ಅದೇ ನಿಜವಾದ ರಾಶಿ ಫಲ ಅನ್ನುವಂಥದ್ದನ್ನು ತಿಳಿಸ್ಕೊಟ್ರು. ನಿಮ್ಮೆಲ್ಲರ ಬದುಕು ಕೂಡ ಹಸನಾಗ್ಲಿ, ಎಲ್ಲರ ಬದುಕಿನಲ್ಲೂ ಕೂಡ ಬೇವಿನ ಕಹಿ ಕಡಿಮೆ ಆಗಲಿ, ಬೆಲ್ಲದ ಸಿಹಿ ಜಾಸ್ತಿ ಆಗಲಿ, ಯುಗಾದಿ ಎಲ್ಲರಲ್ಲೂ ಕೂಡ ಹೊಸತನವನ್ನ, ಹೊಸ ಹುರುಪನ್ನ ತಂದುಕೊಡ್ಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪವರ್ ಟಿವಿಯ ಸಮಸ್ತ ಬಳಗದಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ. ಜೈ ಶ್ರೀರಾಮ್.